ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಬೆಳಕು ನೀಡುವ, ಧೈರ್ಯ ನೀಡುವ, ನೀತಿವಂತರಾಗಿಸುವ ದೇವರ ಜ್ಞಾನ, ಭಯಭಕ್ತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ, ಸತ್ಯದ ಜ್ಞಾನ, ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರೇರೆ. ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು. ಹೌದು ಪ್ರೇರೆ. 117ನೇ ಕೀರ್ತನೆ 1ನೇ ವಾಕ್ಯ 2ನೇ ವಾಕ್ಯ ಭಾಗದ ಪೀಠಿಕೆ ಪ್ರೇರೆ. ಭೂಲೋಕವೆಲ್ಲ ತಂದೆಯಾದ ದೇವರನ್ನು, ಸೃಷ್ಟಿಕರ್ತನನ್ನು ಕೊಂಡಾಡಬೇಕು ಎನ್ನುವ ಅಂಶವನ್ನು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಶಕ್ತಿಯಾದ ವ್ಯಕ್ತಿಯಾದ ಪರಿಶುದ್ಧಾತ್ಮನ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ನವಜೀವನ ಮಾರ್ಗದಲ್ಲಿ ನಡೆಯಬೇಕಾದ ಜ್ಞಾನವನ್ನು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿ ಕೇಳಲಿರುವ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನೂತನ ಹೃದಯವಾಗಿಸುವಂತೆ, ಫಲವತ್ತಾದ ಹೃದಯವಾಗಿಸುವಂತೆ, ಕೇಳಲಿರುವ ದೇವರ ಮಾತುಗಳು 100ಕ್ಕೆ 100 ನಮ್ಮ ಹೃದಯದಲ್ಲಿ ಫಲ ಕೊಡುವಂತೆ, 60-30ರಷ್ಟು ಲೋಕಕ್ಕೆ ಹೋಗಿ ನಾವು ಶಾಶ್ವತವಾದ ಫಲ ಫಲಿಸುವಂತೆ, ದೇವರ ಗುಣಾತಿಶಯಗಳನ್ನು ಸಾರುವಂತೆ, ದೇವರು ರಕ್ಷಕನು, ಸತ್ಯಸ್ವರೂಪನು, ಇಲ್ಲದ್ದನ್ನು ಇರುವುದಾಗಿ ಕರೆಯುವಾತನು, ಸತ್ತದ್ದನ್ನು ಬದುಕಿಸುವಾತನು, ಆತನೇ ಭೂಲೋಕವೆಲ್ಲ ಕೊಂಡಾಡತಕ್ಕ ದೇವರೆಂದು ನಾವು ಪ್ರತಿಷ್ಠಾಪಿಸಬೇಕಾದ ಪ್ರೇರೆ ನಮ್ಮ ಹೃದಯದಲ್ಲಿ, ಅನೇಕರ ಹೃದಯಗಳಲ್ಲಿ. ಹೌದು, ಹೀಗೆ ಭೂಲೋಕವೆಲ್ಲ ಯೆಹೋವನನ್ನು, ಸರ್ವೇಶ್ವರನನ್ನು, ಯೇಸು ಕ್ರಿಸ್ತನನ್ನು, ಆ ಪರಿಶುದ್ಧ ಆತ್ಮಸ್ವರೂಪನಾದ ದೇವರನ್ನು, ತ್ರಿಯೇಕ ಇರುವಾತನನ್ನು ಕೊಂಡಾಡಬೇಕಾದ ಪ್ರೇರೆ. ಇರುವಾತನು ಯೇಸು ಕ್ರಿಸ್ತನೇ ಎಂದು ವಿಶ್ವಾಸಿಸಿ ನಾವು ಪಾಪದ ಜೀವಿತದಿಂದ ಹೊರಬರಬೇಕಾಗಿದೆ, ಕತ್ತಲೆ ಜೀವಿತದಿಂದ ಹೊರಬರಬೇಕಾಗಿದೆ, ಶಾರೀರಿಕ ಇಚ್ಛೆಗಳ ಜೀವಿತದಿಂದ ಹೊರಬರಬೇಕಾಗಿದೆ, ಲೋಕದ ಆಶೆಗಳ ಬಲೆಯಿಂದ ಹೊರಬರಬೇಕಾಗಿದೆ, ಅವಿಶ್ವಾಸ ಅಂಧಕಾರದಿಂದ ಹೊರಬರಬೇಕಾಗಿದೆ, ಮರಣದಿಂದ. ಹೀಗೆ ಪುನರುತ್ಥಾನದ ಮರಣಗೆ ದಯಸ್ಸು ನಮ್ಮೆಲ್ಲರಿಗೆ ಆಶ್ರಯ ದುರ್ಗವಾಗಿದ್ದಾನೆ. ಹೌದು, ಭೂಲೋಕವೆಲ್ಲ ದೇವರನ್ನು ಆರಾಧಿಸಬೇಕು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ನಂಬಿಗಸ್ತನು, ನೀತಿವಂತನಾದ ದೇವರೇ, ದೇವ, ಭೂಲೋಕವೆಲ್ಲ ನಿಮ್ಮನ್ನು ಕೊಂಡಾಡಬೇಕು ಎನ್ನುವ ವಾಕ್ಯ ಭಾಗ 117ನೇ ಅಧ್ಯಾಯ ಕೀರ್ತನೆ 1-2ನೇ ವಾಕ್ಯವನ್ನು ಧ್ಯಾನಿಸುವಾಗ ಅದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯಗಳನ್ನು ನಮಗೆ ದಯಪಾಲಿಸಿ ಮಾತನಾಡುವ ಗ್ರಂಥವಾದ ಜೀವಗ್ರಂಥ, ಪರಿಶುದ್ಧಾತ್ಮ ಮೂಲಕ ಬೆರೆಸಿರುವ, ಪರಿಶುದ್ಧಾತ್ಮನಿಂದ ತುಂಬಿದ ನಿಮ್ಮ ಪವಿತ್ರ ಪ್ರವಾದಿಗಳು, ಪ್ರಜೆಗಳು, ಅರಸರು ಬರೆದಿರುವ, ಅಪೊಸ್ತಲರು ಬರೆದಿರುವ, ಶಿಷ್ಯರು ಬರೆದಿರುವ ಯೇಸುವೆ, ನಿಮ್ಮ ವಾಕ್ಯಗಳ ಮುಖಾಂತರ ನಮ್ಮ ಹೃದಯದೊಂದಿಗೆ, ಆತ್ಮದೊಂದಿಗೆ, ಬುದ್ಧಿ ಶಕ್ತಿಯೊಂದಿಗೆ, ದೇಹದೊಂದಿಗೆ ಮಾತನಾಡಬೇಕೆಂದು ನೂತನ ಜೀವನ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ, ಸ್ಥಿರಪಡಿಸುತ್ತಾ, ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಗೂ, ನೀತಿಯಿಂದ ಇನ್ನೂ ನೀತಿಗೂ, ರಾಜಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ಹೀಗೆ ತಂದೆ ಯೇಸು ಕ್ರಿಸ್ತನಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಶಾಂತಿದಾಯಕ ದೇವರೇ ನಾಶ ಮಾಡುತ್ತಾ ಬರಬೇಕೆಂದು, ನಮ್ಮ ಹೃದಯ ಧ್ಯಾನ, ಬಾಯಿ ಮಾತು ನಿಮಗೆ ಸಮರ್ಪಕವಾಗುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ, ಸರ್ವಾಧಿಕಾರ, ಜಯದ, ಮರಣ ಗೆದ್ದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಪುನರುತ್ಥಾನ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. ಹೌದು ಪ್ರೇರೆ, ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು. ಹೌದು ಪ್ರೇರೆ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಎಂದರೆ ತಂದೆಯಾದ ದೇವರ ಹೆಸರು. ಯೆಹೋವ ಎಂದರೆ ದಯೆ, ಕನಿಕರ, ಪೂರ್ಣ ಪ್ರೀತಿ, ದೀರ್ಘ ಶಾಂತಿಯುಳ್ಳ ದೇವರು, ತಟ್ಟನೆ ಸಿಟ್ಟುಗೊಳ್ಳದಾತನು, ಮಾಡಬೇಕೆಂದಿರುವ ಕೇಡಿಗೆ ಮನಮರುಗುವಾತನು, ಕ್ಷಮಾಪಣೆ ಬೇಡಿಕೊಂಡರೆ ನಮ್ಮ ಪಾಪಗಳನ್ನು ತೆಗೆದು
ಪೂರ್ವದಿಂದ ಪಶ್ಚಿಮಕ್ಕೆ ಎಸೆಯುವಾತನು, ಸಮುದ್ರ ತಳಕ್ಕೆ ತಳ್ಳಿಬಿಡುವಾತನು. ಹೀಗೆ ಪ್ರೇರೆ ಭೂಲೋಕವೆಲ್ಲ ದೇವರನ್ನು ಕೊಂಡಾಡಬೇಕು. ಈಗ ಯೇಸು ಕ್ರಿಸ್ತನಾಗಿ ಕಾಣಿಸಿಕೊಂಡಿದ್ದಾನೆ ಪ್ರೇರೆ. ಹೊಸ ಒಡಂಬಡಿಕೆಯಲ್ಲಿ 2000 ವರ್ಷಗಳ ಕೆಳಗೆ ಕಾಣದ ದೇವರ ಕಾಣುವ ರೂಪನಾಗಿ, ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿ, ಆಗಲೆಲ್ಲದರಲ್ಲಿ ಅಗ್ರಸ್ಥನಾಗಿ, ಆದಿಸಂಭೂತನಾಗಿ, ಸತ್ತರೊಳಗಿಂದ ಮೊದಲೆದ್ದು ಬಂದ ಆತನಾಗಿ ದೇವರ ಸರ್ವ ಸಂಪೂರ್ಣತೆಯನ್ನು ಧರಿಸಿಕೊಂಡು ಆತನಾಗಿ ಕಾಣಿಸಿಕೊಂಡಿದ್ದಾನೆ ಪ್ರೇರೆ. ನನ್ನನ್ನು ವಿಶ್ವಾಸವನು ತಂದೆಯನ್ನು ವಿಶ್ವಾಸ್ತಾನೆ, ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ, ನಾನು ತಂದೆ ಒಂದೇ ಆಗಿದ್ದೇವೆ ಎಂದು ಹೇಳಿದ್ದಾನೆ. ಹೀಗೆ ಪ್ರೇರೆ ಭೂಲೋಕವೆಲ್ಲ ಈ ಯೆಹೋವನನ್ನು, ಯೇಸು ಕ್ರಿಸ್ತನನ್ನು, ಪರಿಶುದ್ಧ ಆತ್ಮನಾಗಿ ನಮ್ಮ ಹೃದಯದಲ್ಲಿ ವಾಸ ಮಾಡುವ ಆತ್ಮಸ್ವರೂಪನನ್ನು ಕೊಂಡಾಡಬೇಕು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ. ಹಾಡು, ಜೀವದಿಂದ ಎದ್ದವನೇ ನಿನಗೆ ಆರಾಧನೆ ಮಾಡುವೆ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಯೇಸು ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ. ನನ್ನನ್ನು ಕೂಗಿ ಕರೆಯುವ ಎಲ್ಲ ಸ್ಥಳಗಳಲ್ಲಿ ನಾನು ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂದು ತಂದೆಯಾದ ದೇವರು ಯೇಸು ಕ್ರಿಸ್ತನು, ಆ ಪರಿಶುದ್ಧ ಆತ್ಮನು ನಮಗೆ ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಹೀಗೆ ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು, ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆನು. ಯೇಸುವೆ, ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆನು. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆನು, ಪಾತಾಳ ಜಯಿಸಿದಾತನೇ ನಿನ್ನ ಆರಾಧನೆ ಮಾಡುವೆನು. ಕ್ರಿಸ್ತೇಸುವೆ, ಮರಣವ ಗೆದ್ದಾತನೇ ನಿನ್ನ ಆರಾಧನೆ ಮಾಡುವೆ, ಪಾತಾಳ ಜಯಿಸಿದಾತನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಪಾಪವ ಕ್ಷಮಿಸಿದಾತನೇ ನಿನ್ನ ಆರಾಧನೆ ಮಾಡುವೆನು, ಶಾಪವ ಅಳಿಸಿದಾತನೇ ನಿನ್ನ ಆರಾಧನೆ ಮಾಡುವೆನು. ಎಸಪ್ಪ, ಪಾಪವ ಕ್ಷಮಿಸಿದಾತನೇ, ತೊಳೆದಾತನೇ ನಿಮ್ಮ ರಕ್ತದಿಂದ ನಿನ್ನ ಆರಾಧನೆ ಮಾಡುವೆ, ಶಾಪವ ಅಳಿಸಿದಾತನೇ, ತೊಲಗಿಸಿದಾತನೇ ನಿನ್ನ ಆರಾಧನೆ ಮಾಡುವೆವು. ಹಲ್ಲೆಲೂಯಾ ಹೋಸನ್ನಾ, ಆಮೆನ್. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ನವ ಜೀವ ನೀಡಿದಾತನೇ ಪರಿಶುದ್ಧಾತ್ಮನೇ ನಿನ್ನ ಆರಾಧನೆ ಮಾಡುವೆನು. ಪ್ರಭು ಆತ್ಮನೇ,
ನೂತನ ಸೃಷ್ಟಿ ಮಾಡಿದಾತನೇ ಕ್ರಿಸ್ತೇಸುವಿನಲ್ಲಿ ನಿನ್ನ ಆರಾಧನೆ ಮಾಡುವೆನು. ಆತ್ಮಸ್ವರೂಪ ತಂದೆ, ನವ ಜೀವ ನೀಡಿದಾತನೇ ಕ್ರಿಸ್ತಾತ್ಮನೇ ನಿನ್ನ ಆರಾಧನೆ ಮಾಡುವೆನು. ನೂತನ ಸೃಷ್ಟಿ ಮಾಡಿದಾತನೇ ಪರಿಶುದ್ಧಾತ್ಮನೇ ಕ್ರಿಸ್ತನಲ್ಲಿ ಒಂದಾಗಿಸಿ ನಿನ್ನ ಆರಾಧನೆ ಮಾಡುವೆವು. ಹಲ್ಲೆಲೂಯಾ ಹೋಸನ್ನಾ ಒಡೆಯನೇ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. Hallelujah. Thank you, Jesus. Thank you, Father. Thank you, Holy Ghost, fire, living water flow. Amen. We welcome you, Lord, in this place, in this word of God. Done your will in your children's life through your words. Amen and amen. Thank you, Jesus. ಅದು ಪ್ರೇರೆ, ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು. ಭೂಲೋಕ ತಂದೆಯಾದ ದೇವರನ್ನು ಕೊಂಡಾಡಬೇಕಂತ ಪ್ರೇರೆ. ಕಾರಣ ಭೂಲೋಕವು ಅದರಲ್ಲಿರುವ ಸಮಸ್ತವು ದೇವರದೇ. ದೇವರಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯೇಸು ಕ್ರಿಸ್ತನೇ ದೇವರ ವಾಕ್ಯವಾಗಿದ್ದಾನೆ. ಹೌದು ಪ್ರೇರೆ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವ ಇತ್ತು. ಆ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತು. ಆ ಕತ್ತಲು ಬೆಳಕನ್ನು ಗೆಲ್ಲಲಾಗಲಿಲ್ಲ, ಆವರಿಸಿಕೊಳ್ಳಲಾಗಲಿಲ್ಲ. ಅದು ಪ್ರೇರೆ, ಆ ಬೆಳಕೆ ತಂದೆಯಾಗಿದ್ದಾನೆ. ತಂದೆಯ ಪ್ರತಿರೂಪವಾಗಿದ್ದಾನೆ ಯೇಸು ಕ್ರಿಸ್ತನು. ಪರಿಶುದ್ಧ ಆತ್ಮ ಸ್ವರೂಪನಾಗಿದ್ದಾನೆ ಪ್ರೇರೆ. ಹೀಗೆ ಭೂಲೋಕವೆಲ್ಲ ಯೆಹೋವನನ್ನು ಯೇಸು ಕ್ರಿಸ್ತನನ್ನು ಕೊಂಡಾಡಬೇಕು ಪ್ರೇರೆ. ನಾವು ಕೀರ್ತನೆಗಳ ಗ್ರಂಥ 117ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಸ್ಲಾಮ್ಸ್ 117 ವರ್ಸ್ 1-2 ವರ್ಡ್ಸ್. 117ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ನೋಡ್ತೇವೆ. ಪೀಠಿಕೆ 117ನೇ ಅಧ್ಯಾಯ ಪೀಠಿಕೆ. ಭೂಲೋಕವೆಲ್ಲ ದೇವರನ್ನು ಕೊಂಡಾಡಬೇಕಂತ ಪ್ರೇರೆ. ಹೌದು, 1ನೇ ವಾಕ್ಯ ನೋಡೋದಾದರೆ 117ನೇ ಕೀರ್ತನೆ 1ನೇ ವಾಕ್ಯ, 117 ಚಾಪ್ಟರ್, ಸ್ಲಾಮ್ಸ್ 117 ಚಾಪ್ಟರ್, ಫಸ್ಟ್ ವರ್ಡ್, ಸೆಕೆಂಡ್ ವರ್ಡ್. ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಪ್ರೇರೆ, ಇಲ್ಲಿ ಸರ್ವ ಜನಾಂಗಗಳು ತಂದೆಯಾದ ದೇವರನ್ನು ಕೀರ್ತಿಸಬೇಕಂತ. ಹೌದು, ಸಮಸ್ತ ಪ್ರಜೆಗಳು ಆತನನ್ನು ಕೊಂಡಾಡಬೇಕಂತ. ಕಾರಣ ಆತನ ಕೃಪೆಯು, 2ನೇ ವಾಕ್ಯ, ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಯೆಹೋವನ ಸತ್ಯತೆಯು ಸದಾ ಇರುವುದು. ಯೆಹೋವನಿಗೆ ಸ್ತೋತ್ರ. ಹೀಗೆ ಭೂಲೋಕವೆಲ್ಲ ದೇವರನ್ನು ಕೊಂಡಾಡಬೇಕು ಎಂದು ನಾವು ಕೀರ್ತನೆಗಳ ಗ್ರಂಥಕರ್ತ ದಾವೀದನ ಮುಖಾಂತರ ದೇವರು ನುಡಿಯುತ್ತಿದ್ದಾನೆ ಪ್ರೇರೆ. ಭೂಲೋಕವೆಲ್ಲ ದೇವರನ್ನು ಕೊಂಡಾಡಬೇಕು, ಸೃಷ್ಟಿಕರ್ತನನ್ನು ಕೊಂಡಾಡಬೇಕು, ರಕ್ಷಕನನ್ನು, ನಮ್ಮೆಲ್ಲರ ಪೋಷಕನನ್ನು. ತಾಯಿ ಗರ್ಭದಿಂದ ಇಲ್ಲಿವರೆಗೆ ಅನ್ನ ಪಾನ, ಗಾಳಿ, ಆರೋಗ್ಯ, ವಸ್ತ್ರ, ಮನೆ ಇತ್ಯಾದಿ ಅನುಕೂಲತೆಗಳನ್ನು ಮತ್ತು ದೇವರ ಪ್ರೀತಿಯನ್ನು, ವಿಶೇಷ ರಕ್ಷಣೆಯನ್ನು, ಆತನ ವಾಕ್ಯವನ್ನು, ಆತನ ವಾಕ್ಯದಲ್ಲಿರುವ ರಕ್ಷಾ ಕವಚ ಕೊಟ್ಟಿದ್ದಾನೆ ಪ್ರೇರೆ. ಆತನ ಭಯಭಕ್ತಿಯುಳ್ಳವರು ಸುತ್ತಲೂ ಆತನ ದೂತರನ್ನು ದಂಡಿಳಿಸಿ ಕಾದಿದ್ದಾನೆ. ಮತ್ತು ಆತನ ವಾಕ್ಯ ನಮಗೆ ಖಡ್ಗವಾಗಿ, ನಮ್ಮ ಪಾದಕ್ಕೆ ದೀಪವಾಗಿ ಇದೆ ಪ್ರೇರೆ. ಆದ್ದರಿಂದ ಭೂಲೋಕವೆಲ್ಲ ಯೆಹೋವನಾದ ಯೇಸು ಕ್ರಿಸ್ತನನ್ನು ಕೊಂಡಾಡಬೇಕು. ಸರ್ವ ಜನಾಂಗಗಳು ಯೆಹೋವನನ್ನು ಕೀರ್ತಿಸಬೇಕಂತ. ಮತ್ತು ಯಾಕೆ ಸರ್ವ ಜನಾಂಗಗಳು ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನ ಮುಖಾಂತರ ಕೀರ್ತಿಸಬೇಕೆಂದರೆ ಆ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ. ಅದು ಪ್ರೇರೆ, ದೇವರನ್ನು ಅರಿದವರ ಮೇಲೆ, ಅರಿಯದವರ ಮೇಲೆ, ನೀತಿವಂತರ ಮೇಲೆ, ಅನೀತಿವಂತರ ಮೇಲೆ, ಒಳ್ಳೆಯವರ ಮೇಲೆ, ಕೆಡುಕರ ಮೇಲೆ. ಹೌದು ಪ್ರೇರೆ, ದೇವರು ತನ್ನ ಮಳೆಯನ್ನು ಸುರಿಸುತ್ತಿದ್ದಾನೆ, ಸೂರ್ಯನು ಉದಯಿಸುವಂತೆ ಮಾಡುತ್ತಿದ್ದಾನೆ, ಆಹಾರ ಗಾಳಿ ಕೊಡುತ್ತಿದ್ದಾನೆ ಪ್ರೇರೆ. ಹೌದು, ಕಾರಣ ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ.
ಆದ್ದರಿಂದ ಭೂಲೋಕವೆಲ್ಲ ದೇವರನ್ನು ಕೊಂಡಾಡಬೇಕು. ಯಾವ ದೇವರು ಪ್ರೇರೆ? ಸತ್ಯ ದೇವರು, ಮನುಷ್ಯರನ್ನು ಸೃಷ್ಟಿಸಿದ ದೇವರು. ಮನುಷ್ಯರು ಸೃಷ್ಟಿಸಿದ ದೇವರಲ್ಲ, ಮನುಷ್ಯರನ್ನು ಉಂಟು ಮಾಡಿದ ದೇವರು. ಆತನು ಮೊದಲನೇದಾಗಿ ಆತ್ಮಸ್ವರೂಪನಾಗಿದ್ದಾನೆ ಪ್ರೇರೆ, ಸರ್ವಶಕ್ತನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಎಲ್ಲ ಸ್ಥಳದಲ್ಲಿ ಏಕಕಾಲದಲ್ಲಿ ಇರುವಾತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಆತನು ಒಳ್ಳೆಯ ಆತನಾಗಿದ್ದಾನೆ. ಆತನು ಬಹು ಭಯಂಕರನಾಗಿದ್ದಾನೆ ಪ್ರೇರೆ. ಆತನು ನಮ್ಮಂತೆ ಮನುಷ್ಯನಲ್ಲ. ಆತನು ನುಡಿದಂತೆ ನಡೆಯುವಾತನಾಗಿದ್ದಾನೆ. ಆತನು ಮಾತು ತಪ್ಪದಾತನಾಗಿದ್ದಾನೆ. ಆತನು ನಿನ್ನೆ ಇಂದು ನಿರಂತರ ಏಕರೀತಿಯಾಗಿದ್ದಾನೆ. ನಾವು ಆತನಂತೆ ಮಾರ್ಪಡಬೇಕೆಂದು ಕೋರುತ್ತಿದ್ದಾನೆ. ಆತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕೆಂದು, ಆತನು ಕರುಣೆಯುಳ್ಳಾತನಾಗಿರುವುದರಿಂದ ನಾವು ಕರುಣೆಯುಳ್ಳವರಾಗಿರಬೇಕೆಂದು, ಆತನು ನೀತಿವಂತನಾಗಿರುವುದರಿಂದ ನಾವು ನೀತಿವಂತರಾಗಿರಬೇಕೆಂದು, ಆತನು ಬೆಳಕಿನಲ್ಲಿ ವಾಸ ಮಾಡುತ್ತಿರುವುದರಿಂದ ನಾವು ಕೂಡ ಬೆಳಕಿನ ಕಾರ್ಯಗಳನ್ನು ಮಾಡಬೇಕೆಂದು, ಆತನು ಆತ್ಮಸ್ವರೂಪನಾಗಿರುವುದರಿಂದ ಆತನ ಆತ್ಮದಿಂದ ನಾವು ತುಂಬಿಕೊಳ್ಳಬೇಕೆಂದು ಆತನು ಬಯಸುತ್ತಿದ್ದಾನೆ ನಮ್ಮ ಕುರಿತು. ದೇವರು ಸರ್ವ ಜನಾಂಗಗಳು ದೇವರನ್ನು ಕೊಂಡಾಡಬೇಕಂತ ಪ್ರೇರೆ. ಸರ್ವ ಜನಾಂಗಗಳು, ಒಂದು ಜನಾಂಗ ಅಲ್ಲ. ದೇವರು ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗವನ್ನು ಮಾತ್ರ ಆರಿಸಿಕೊಂಡಿದ್ದನು. ಅದು ದೊಡ್ಡ ಜನಾಂಗವೆಂದಲ್ಲ, ಸಣ್ಣ ಜನಾಂಗವೆಂದೇ. ಆ ಸಣ್ಣ ಜನಾಂಗದ ಮುಖಾಂತರ ದೇವರು ತನ್ನ ಭುಜಬಲವನ್ನು ಅನ್ಯ ಜನಾಂಗಗಳಿಗೆ ಪ್ರಖ್ಯಾತಿಪಡಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂದು. ಆದರೆ ಸ್ವಂತ ಜನರೇ 100ರಲ್ಲಿ 99 ಜನ ಅವಿಧೇಯರಾದರೆ ಪ್ರೇರೆ. ನನ್ನ ಜನರು ಏನು ಅರಿಯದವರು, ಅವರು ಏನೂ ಅರಿತಿಲ್ಲ. ಎತ್ತು ತನ್ನ ಯಜಮಾನನನ್ನು, ಕತ್ತೆ ತನ್ನ ಕೊಠಡಿಯನ್ನು ಯಜಮಾನಿಯನ್ನು ಬಲ್ಲದು, ಆಕಾಶ ಪಕ್ಷಿ ಕಾಲಗಳನ್ನು ಬಲ್ಲದು. ಆದರೆ ನನ್ನ ಜನರು ಅಷ್ಟು ಅರಿಯುತ್ತಿಲ್ಲ. ನನ್ನ ಜನರಿಗೆ ಏನು ತಿಳಿದಿಲ್ಲ. ಅವರು ತಮಗಾಗಿ ನೀರು ನಿಲ್ಲದ ಬಾವಿಗಳನ್ನು ತೋಡಿಕೊಂಡಿದ್ದಾರೆ. ಹೌದು ಪ್ರೇರೆ, ಆಚಾರಗಳಲ್ಲಿ ಮಗ್ನರಾಗಿದ್ದಾರೆ. ದಿನವೆಲ್ಲ ಕೈಚಾಚಿ ಕರೆದೇನು ಎಂದು ಹೇಳುತ್ತಾನೆ ದೇವರು. ಹೀಗೆ ಸಮಸ್ತ ಸರ್ವ ಜನಾಂಗಗಳು ಯೆಹೋವನನ್ನು ಯಾಕೆ ಕೀರ್ತಿಸಬೇಕೆಂದರೆ ದೇವರ ಕೃಪೆ ಅಪಾರವಾಗಿದ್ದರಿಂದ, ಮತ್ತು ಸಮಸ್ತ ಪ್ರಜೆಗಳು ಆತನನ್ನು ಯಾಕೆ ಕೊಂಡಾಡಬೇಕೆಂದರೆ ದೇವರ ಸತ್ಯತೆಯು ಸದಾ ಇರುವುದರಿಂದ ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಹೀಗೆ ಭೂಲೋಕದಲ್ಲಿ ಇರುವ ಮನುಷ್ಯ ಕುಲ ಯೆಹೋವನನ್ನು ಕೊಂಡಾಡಬೇಕು ಪ್ರೇರೆ, ಸತ್ಯ ದೇವರನ್ನು, ಸೃಷ್ಟಿಕರ್ತನನ್ನು. ಹೀಗೆ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ ನಾವು ಕೊಂಡಾಡಬೇಕು. ದೇವರು ನಮಗೆ ದಯಪಾಲಿಸಿಲ್ಲ, ಕೆಲವು ಬೇಡಿಕೊಂಡವುಗಳು ಎನ್ನುವುದರ ಕುರಿತು ಬೇಸರಗೊಳ್ಳದೆ ದೇವರು ನಮಗೆ ಕೊಟ್ಟಿರುವವುಗಳಿಗಾಗಿ ಕೊಂಡಾಡಬೇಕು. ಅನೇಕರಿಗೆ ಕಣ್ಣು ಇಲ್ಲ ಪ್ರೇರೆ, ಅನೇಕರಿಗೆ ಕೈ ಇಲ್ಲ, ಅನೇಕರಿಗೆ ಕಿವಿ ಕೇಳುವುದಿಲ್ಲ, ಅನೇಕರಿಗೆ ಅಂಗವಿಕಲರಾಗಿ ಹುಟ್ಟಿದ್ದಾರೆ, ಅನೇಕರು ಬುದ್ಧಿಮಾಂದ್ಯರಾಗಿದ್ದಾರೆ, ಅನೇಕರು ತಂದೆಯ ಸಾಲ ಅವರ ಮೇಲೆ ಬಿದ್ದಿದೆ ಹುಟ್ಟುತ್ತಲೇ. ಹೌದು ಪ್ರೇರೆ, ಅನೇಕರು ವ್ಯಭಿಚಾರಕ್ಕೆ ಹುಟ್ಟಿದವರಾಗಿದ್ದಾರೆ, ತಂದೆ ಇಲ್ಲದೆ ಅಥವಾ ತಾಯಿ ಕಳೆದುಕೊಂಡವರಾಗಿದ್ದಾರೆ, ಅಥವಾ ಅನೇಕರು ಅವಮಾನಕ್ಕೆ ಗುರಿಯಾಗಿದ್ದಾರೆ, ಅನೇಕರು ದಾಸತ್ವದಲ್ಲಿದ್ದಾರೆ. ಹೌದು ಪ್ರೇರೆ, ಅನೇಕರು ಹೀಗೆ ಅನೇಕ ವಿಷಯಗಳಲ್ಲಿ ನಾವು ಮುಂದೆ ಇದ್ದೇವೆ. ದೇವರು ಕೇಳದೆ ದಯಪಾಲಿಸಿದ್ದಾನೆ. ಕಾರಣ ಆತನು ನಮ್ಮ ಕುರಿತು ಒಳ್ಳೆಯ ಯೋಜನೆ ಇಟ್ಟುಕೊಂಡಿದ್ದಾನೆ. ಅದು ಕೆಟ್ಟ ಯೋಜನೆ ಅಲ್ಲ, ಒಳ್ಳೆಯ ಯೋಜನೆ, ಅಹಿತದ ಯೋಜನೆ ಅಲ್ಲ, ಹಿತಕರವಾದ ಯೋಜನೆ. ಆ ಯೋಜನೆಗಳು ದೇವರೇ ಬಲ್ಲರು, ನಮಗೆ ಗೊತ್ತಿಲ್ಲ ಪ್ರೇರೆ. ಹೌದು, ಅದರಿಂದ ಸರ್ವ ಜನಾಂಗಗಳಲ್ಲಿ ಒಂದು ಜನಾಂಗ ಆಗಿರುವ ನಾವು ಯೇಸು ಕ್ರಿಸ್ತನ ಮುಖಾಂತರ ದೇವರ ಜನಾಂಗವಾಗಿದ್ದೇವೆ ಪ್ರೇರೆ. ಸಮಸ್ತ ಪ್ರಜೆಗಳಲ್ಲಿ ಒಬ್ಬ ಪ್ರಜೆಯಾಗಿರುವ ನಾವು ಯೇಸು ಕ್ರಿಸ್ತನ ಮುಖಾಂತರ ದೇವರನ್ನು ಕೊಂಡಾಡುವುದಕ್ಕೆ ಜ್ಞಾನ ಪಡೆದಿದ್ದೇವೆ. ಕಾರಣ ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ ಎಂದು ದೇವರು ನಮಗೆ ಜ್ಞಾನೋದಯ ಮಾಡಿದ್ದರಿಂದ, ಆತನ ಸತ್ಯತೆಯು ಸದಾ ಇರುವುದೆಂದು ನಾವು ಪರಿಶುದ್ಧ ಗ್ರಂಥ ಬೈಬಲ್ ಮುಖಾಂತರ ಓದಿ ತಿಳಿದುಕೊಂಡಿದ್ದರಿಂದ, ಹೀಗೆ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ ಪ್ರೇರೆ.
3ನೇ ಕೀರ್ತನೆಯಲ್ಲಿ ಕೂಡ ನೋಡುತ್ತೇವೆ. ಸ್ಲಾಮ್ಸ್ 103 11th ವರ್ಡ್, 103ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಕೂಡ ದಾವೀದನ ಕೃಪಾ ಕೀರ್ತನೆ ಎನ್ನುವ ಭಾಗದಲ್ಲಿ ನೋಡುತ್ತೇವೆ. 11ನೇ ವಾಕ್ಯ, 103ನೇ ಕೀರ್ತನೆ 11ನೇ ವಾಕ್ಯ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತ ಆಗಿದೆ ಅಂತ, ಎತ್ತರದಲ್ಲಿದೆ. ಹೌದು, ಆತನಲ್ಲಿ ಅಂದರೆ ದೇವರಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಹೌದು, ಭೂಮಿಯ ಮೇಲಿರುವ ನಾವು, ನಮ್ಮ ಮೇಲೆ ಆಕಾಶ ವಿಶಾಲವಾಗಿದೆ ಪ್ರೇರೆ, ಅದನ್ನು ಅಳೆಯಲು ಅಸಾಧ್ಯ. ಆದರೆ ದೇವರಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಕೂಡ ಆಕಾಶದಷ್ಟು ವಿಸ್ತೀರ್ಣವಾದ ಅಪಾರವಾದ ಕೃಪೆ ಇದೆ ಅಂತ ಪ್ರೇರೆ. ಕೃಪೆ ಅಂದರೆ ಅಯೋಗ್ಯರನ್ನು ಯೋಗ್ಯರನ್ನಾಗಿಸುವುದೇ, ಇಲ್ಲದನ್ನು ಇರುವುದಾಗಿ ಕರೆಯುವುದೇ, ಸತ್ತಿರುವ ನಮ್ಮನ್ನು ಬದುಕಿಸುವುದೇ. ಹೌದು ಪ್ರೇರೆ, ದುಃಖದಲ್ಲಿರುವ ನಮ್ಮನ್ನು ಆನಂದ ತೈಲದಿಂದ ತುಂಬುವುದೇ, ಕುಂದಿದ ಮನ ತುಂಬಿದವರಾದ ಮನುಷ್ಯರಿಗೆ ಉತ್ಸಾಹ ಸ್ತೋತ್ರ ವಸ್ತ್ರ ಧರಿಸುವುದೇ, ಕುರುಡರಿಗೆ ಕಣ್ಣು ಕಿವುಡರಿಗೆ ಕೇಳುವುದು, ಕುಂಟರು ಜಿಂಕೆಯಂತೆ ನಡೆಯುವುದು, ಮೂಗರು ಮಾತನಾಡುವುದು, ಕುಷ್ಠರು ಶುದ್ಧ ಆಗುವುದು, ರೋಗದಿಂದ ಬಿಡುಗಡೆಯಾಗುವುದು, ದೆವ್ವಪೀಡಿತರು ಸ್ವಸ್ಥರಾಗುವುದು, ಬಿಡುಗಡೆಯಾಗುವುದು, ಸತ್ತವರು ಜೀವಕ್ಕೆ ಎದ್ದು ಬರುವುದು. ಹೌದು, ಹೀಗೆ ದೇವರ ಕೃಪೆ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆಕಾಶದಷ್ಟು ಉನ್ನತ ಅಪಾರವಾಗಿದೆ. ಹೀಗೆ ನಾವು 117ನೇ ಕೀರ್ತನೆಯಲ್ಲಿ ನೋಡಿದೆವು ಪ್ರೇರೆ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಆದ್ದರಿಂದ ಭೂಲೋಕವೆಲ್ಲ ಯೆಹೋವನನ್ನು ಯೇಸುಕ್ರಿಸ್ತನನ್ನು ಕೊಂಡಾಡಬೇಕು. ಆತನ ಕೃಪೆ ನಮ್ಮ ಮೇಲೆ ಆಕಾಶದಷ್ಟು ಉನ್ನತ ಅಪಾರವಾಗಿರುವುದರಿಂದ ಸಮಸ್ತ ಜನಾಂಗಗಳು ಆತನನ್ನು ಕೊಂಡಾಡಬೇಕು. ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ನಾವು ಕೀರ್ತನೆಗಳ ಗ್ರಂಥ 100ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಸ್ಲಾಮ್ಸ್ 100 ಚಾಪ್ಟರ್ 100 ಸ್ಲಾಮ್ಸ್ ವರ್ಸ್ 5th ವರ್ಡ್, 100ನೇ ಕೀರ್ತನೆ 5ನೇ ವಾಕ್ಯ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲಾತಲಾಂತರಕ್ಕೂ ಇರುವುದು. ಹೌದು ಪ್ರೇರೆ, ಯೆಹೋವನು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು, ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು. ಆತನ ಕೃಪೆಯು ಯುಗ ಯುಗಾಂತರಕ್ಕೂ, ಆತನ ಸತ್ಯತೆಯು ತಲಾತಲಾಂತರಕ್ಕೆ ಇರುವುದು ಪ್ರೇರೆ. ಕೃಪೆ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು ಅಂತ ಪ್ರೇರೆ. ಹೌದು, ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಪ್ರೇರೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಕೃಪೆ ಸತ್ಯ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಕೃಪೆ ಅಂದರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರೇರೆ. ಸತ್ಯ ಅಂದರೆ ಪರಿಶುದ್ಧ ಆತ್ಮನಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಅಯೋಗ್ಯರಾದ ನಮ್ಮನ್ನು, ದೇವರ ಸ್ವರೂಪ ಕಳೆದುಕೊಂಡ ನಮ್ಮನ್ನು, ದೇವರ ಮಹಿಮೆಯನ್ನು ಕಳೆದುಕೊಂಡು ನಮ್ಮನ್ನು ದೇವರ ಸ್ವರೂಪದಿಂದ ತುಂಬಲು, ದೇವರ ಮಹಿಮೆಯಿಂದ ತುಂಬಲು, ದೇವರ ಆತ್ಮನ ಕೊಡಲು ಬಂದನು, ಕೊಟ್ಟನು ಪ್ರೇರೆ. ಪಂಚಶತಂ ದಿನದಂದು ಭಕ್ತ ವಿಶ್ವಾಸಿಗಳ ಮೇಲೆ ಅಗ್ನಿ ಕೆನಾಳಿಗಳ ರೂಪದಲ್ಲಿ ಬಿರುಗಾಳಿಯೊಂದಿಗೆ ಸದಾಕಾಲ ನಮ್ಮೊಂದಿಗಿರಲು ಪರಿಶುದ್ಧ ಆತ್ಮನಾಗಿ ಬಂದನು. ಹೀಗೆ ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು ಎನ್ನುವ ಅಂಶದಲ್ಲಿ ಸರ್ವ ಜನಾಂಗಗಳು, ಸಮಸ್ತ ಪ್ರಜೆಗಳು ಆತನನ್ನು ಕೊಂಡಾಡಬೇಕು, ಆತನನ್ನು ಕೀರ್ತಿಸಬೇಕು. ಕಾರಣ ದೇವರಾದ ಯೆಹೋವನ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನ ಕೃಪೆ ಅಪಾರವಾಗಿರುವುದರಿಂದ, ಆತನ ಸತ್ಯತೆಯು ನಮ್ಮ ಮೇಲೆ ಅಪಾರವಾಗಿರುವುದರಿಂದ, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ, ಆತನ ಸತ್ಯತೆ ಸದಾಕಾಲ ಇರುವುದರಿಂದ. ಅದು ಪ್ರೇರೆ, ಇಲ್ಲಿ ಧರ್ಮಶಾಸ್ತ್ರ ಮೋಶೆಯ ಮೂಲಕ ಬಂದು ಅಂತ ಪ್ರೇರೆ. ನಾವು ಮತ್ತಾಯ ಸುವಾರ್ತೆಯಲ್ಲಿ ನೋಡುತ್ತೇವೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 17th ವರ್ಡ್. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ.
ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಗುಡುಸಾದರೂ ಅಳಿದು ಹೋಗಲಾರದು. ಅದು ಪ್ರೇರೆ ಅಂದರೆ ಧರ್ಮಶಾಸ್ತ್ರ, ಆಕಾಶ ಭೂಮಿ ಅಳಿದು ಹೋಗುವ ತನಕ ಅದರಲ್ಲಿರುವ ಒಂದು ಸೊನ್ನೆ ಗುಡುಸು ಚುಕ್ಕೆ ಅಳಿದು ಹೋಗೋದಿಲ್ಲ ಅಂತ ಪ್ರೇರೆ. ಅಂದರೆ ಆಕಾಶ ಭೂಮಿ ಅಳಿದು ಹೋದ ನಂತರ ಅಳಿದು ಹೋಗುತ್ತವೆ ಎಂದರ್ಥ. ಆಕಾಶ ಭೂಮಿ ಅಳಿದು ಹೋಗುವ ತನಕ ಒಂದು ಸೊನ್ನೆ ಗುಡುಸು ಅಳಿದು ಹೋಗುವುದಿಲ್ಲ, ನೆರವೇರುತ್ತದೆ. ಆದರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಭೂಮಿ ಆಕಾಶ ಅಳಿದು ಹೋಗುವುದು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಹೌದ್ರಿ. ಆದ್ದರಿಂದ ನಾವು ಪರಿಪೂರ್ಣ ಮಹಿಮೆಯೊಳಗೆ ಪ್ರವೇಶಿಸಿದ್ದೇವೆ ಪ್ರೇರೆ. ಯೇಸು ಕ್ರಿಸ್ತನ ಮುಖಾಂತರ, ಮೋಶೆ ಮುಖಾಂತರ ಕೊಡಲ್ಪಟ್ಟ ಆ ಧರ್ಮಶಾಸ್ತ್ರ, ಆ ಮಹಿಮೆ ಸೀನಾಯಿ ಬೆಟ್ಟದಲ್ಲಿ ದೇವರ 10 ಆಜ್ಞೆಗಳನ್ನು ತೆಗೆದುಕೊಂಡು ಬರುವಾಗ ಮೋಶೆ ಮುಖ ಪ್ರಕಾಶಿಸಿತು. ಇಸ್ರೇಲ್ ಜನರು, ದೇವರು ನಂಬಿದ ಕುಲ ಇಸ್ರೇಲ್, ಆ ಮೋಶೆ ಮುಖವನ್ನು ನೋಡಲಾರದೆ ಹೋದರು ದಿಟ್ಟಿಸಿ, ಕಾರಣ ಪ್ರಕಾಶ ಆಯಿತು. ಹೌದು ಪ್ರೇರೆ. ಆದರೆ ಬಟ್ಟೆಯನ್ನು ಮುಖಕ್ಕೆ ಹಾಕಿಕೊಂಡು ಬರುತ್ತಿದ್ದ ಮೋಶೆ, ಆ ಪ್ರಕಾಶ ಕುಂದಿ ಹೋಗುವುದು ಅಂಥದ್ದಾದ್ದರಿಂದ. ಆದರೆ ಯೇಸು ಕ್ರಿಸ್ತನಲ್ಲಿರುವ ಆ ದೇವರ ಪ್ರಕಾಶ ದೇವರೇ ಆಗಿರುವ ಪ್ರಕಾಶ ಪ್ರೇರೆ. ಹೌದು. ಅಂದಿನ ಸೀನಾಯಿ ಬೆಟ್ಟದಲ್ಲಿ ಕೊಡಲಾದ ಮಹಿಮೆಯುಳ್ಳ ದೇವರ 10 ಆಜ್ಞೆಗಳು ಸಾಮಾನ್ಯ ಮನುಷ್ಯನಿಗೆ ಕೊಡಲ್ಪಟ್ಟಂಥವುಗಳು. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟ ಲೋಕರಕ್ಷಣೆ ಎಂಬ, ಪಾಪ ಪರಿಹಾರವೆಂಬ, ನಿತ್ಯ ಜೀವವೆಂಬ, ದೇವರ ಮಕ್ಕಳ ಪದವಿ ಎಂಬ, ನೀತಿ ಎಂಬ ನಿಲುವಂಗಿ, ಸತ್ಯವನ್ನು ನಡುಕಟ್ಟು, ಶಾಂತಿ ಸಂದೇಶ ಸಾರುವ ಶ್ರದ್ಧೆ ಎಂಬ ಪಾದರಕ್ಷೆ, ಸೈತಾನನ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ ವಿಶ್ವಾಸವೆಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ಪರಿಶುದ್ಧಾತ್ಮನ ಕೊಡುಗೆಯಾದ ದೇವರ ವಾಕ್ಯವೆಂಬ ಖಡ್ಗ ಕೊಡಲು ಬಂದ ಯೇಸು ಕ್ರಿಸ್ತನಾದರೂ ಶಾಶ್ವತ ಮಹಿಮೆಯ ಕಾರಣನಾಗಿದ್ದಾನೆ ಪ್ರೇರೆ. ದೇವರ ಮನೆಯನ್ನು ಕಟ್ಟಿದಾತನಾಗಿದ್ದಾನೆ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನು, ಆದರೆ ಯೇಸು ಕ್ರಿಸ್ತನು ದೇವರ ಮನೆಯನ್ನೇ ಕಟ್ಟಿದಾತನು. ಹೀಗಿರುವುದರಿಂದ ಮೋಶೆ ಮುಖಾಂತರ ಬಂದಿದ್ದು ಆಕಾಶ ಭೂಮಿ ಅಳಿದು ಹೋಗುವ ತನಕ ಪ್ರೇರೆ. ಯೇಸು ಕ್ರಿಸ್ತನ ಮುಖಾಂತರ ಬಂದಿದ್ದು ಆಕಾಶ ಭೂಮಿ ಅಳಿದು ಹೋದ ನಂತರವೂ ಕೂಡ ಯೇಸುವಿನ ಮಾತುಗಳು ಅಳಿದು ಹೋಗುವುದಿಲ್ಲ. ಕಾರಣ ಯೇಸುವೆ ಸ್ವತಃ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದ ದೇವರ ಕಾಣುವ ರೂಪ, ತಂದೆಯ ಬಲಗಡೆಯಲ್ಲಿ ಆಸೀನನಾಗಿರುವ ಆತ. ಆ ದಿನದಲ್ಲಿ ನೀವು ಅರಿತುಕೊಳ್ಳುವಿರಿ ಎಂದು ಶಿಷ್ಯರಿಗೆ ಹೇಳಿದ್ದಾನೆ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನನ್ನ ತಂದೆಯಲ್ಲಿಯೂ ಇರುವುದನ್ನು ಕಾಣುವಿರಿ. ಆ ದಿನ ನೀವು ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಹೌದು ಪ್ರೇರೆ. ಹೀಗೆ ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಕೊಡಲ್ಪಟ್ಟಿತ್ತು, ಕೃಪೆ ಸತ್ಯ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಹೌದು ಪ್ರೇರೆ. ನಾವು ಕೀರ್ತನೆ ಗ್ರಂಥ 117ನೇ ಅಧ್ಯಾಯದಲ್ಲಿ ನೋಡಿದೆವು, ಭೂಲೋಕವೆಲ್ಲ ತಂದೆಯಾದ ದೇವರಾದ ಯೆಹೋವನನ್ನು ಕೊಂಡಾಡಬೇಕೆನ್ನುವ ಅಂಶದಲ್ಲಿ ಸರ್ವ ಜನಾಂಗಗಳ ದೇವರನ್ನು ಕೊಂಡಾಡಿರಿ, ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ, ಕಾರಣ ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಅದು ಪ್ರೇರೆ. ಯೇಸು ಕ್ರಿಸ್ತನ ಮುಖಾಂತರ ಕೃಪೆ ಬಂದಿತ್ತು. ಆತನ ಸತ್ಯತೆ ಸದಾ ಕಾಲ ಇರುವುದು. ಯೇಸು ಕ್ರಿಸ್ತನ ಮುಖಾಂತರ ಕೃಪೆ ಸತ್ಯ ಬಂದವು. ಹೌದು. ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಬಂದಿತ್ತು. ಯೇಸು ಕ್ರಿಸ್ತನ ಮುಖಾಂತರ ಕೃಪೆಯು ಸತ್ಯವು ಕೊಡಲ್ಪಟ್ಟಿತು. ಹೀಗೆ ಯೇಸು ಕ್ರಿಸ್ತನ ಮುಖಾಂತರ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದದ್ದು ಪ್ರೇರೆ. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೆವು. 18ನೇ ವಾಕ್ಯ, 16, 17, 18 ಪ್ರೇರೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಮುಖಾಂತರ ಪರಿಪೂರ್ಣತೆಯೊಳಗಿಂದ ಕೃಪೆಯೊಳಗಿಂದ ಕೃಪೆಯನ್ನು ಹೊಂದಿದ್ದೇವೆ ಅಂತ ಪ್ರೇರೆ. ದೇವರನ್ನು 18ನೇ ವಾಕ್ಯ, ಯೋಹಾನ ಸುವಾರ್ತೆ 18ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 18th ವರ್ಡ್, ದೇವರನ್ನು ಯಾರೂ ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನು ಆತನೇ ತಿಳಿಯಪಡಿಸಿದನು. ಅದು ಪ್ರೇರೆ. ನನ್ನ ಮುಖಾಂತರವೇ ಕೃಪೆ ಸತ್ಯ, ದೇವರ ಸ್ವರ, ದೇವರ ಆತ್ಮ, ಪರಿಪೂರ್ಣತೆ ಬಂದಿತ್ತು. ಹೀಗೆ ನೀವು ಕೃಪೆಯ ಮೇಲೆ ಕೃಪೆ ಹೊಂದಿದ್ದೀರಿ ಮತ್ತು ದೇವರನ್ನು ಯಾರು ಎಂದು ಕಂಡಿಲ್ಲ. ನನ್ನನ್ನು
ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿದ್ದೇನೋ ನಾನೇ ತಿಳಿಯಪಡಿಸಿದ್ದೇನು ಎಂದು ಶಿಷ್ಯರು ತಿಳಿಸುತ್ತಿದ್ದಾನೆ. ಇಂದು ನಮಗೆ ತಿಳಿಯಪಡಿಸುತ್ತಿದ್ದಾನೆ. ಹೌದು, ನಾವು ದೇವರನ್ನು ಕಂಡಿಲ್ಲ ಪ್ರಿಯರೇ. ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದಾನೋ ಆ ಯೇಸು ಕ್ರಿಸ್ತನೇ ತಿಳಿಯಪಡಿಸಿದ್ದಾನೆ, ನಾನು ತಂದೆ ಒಂದೇ ಆಗಿದ್ದೇವೆ ಎಂದು. ಹೀಗೆ ನಾವು ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕೆನ್ನುವ ಅಂಶದಲ್ಲಿ ನೋಡ್ತಿದ್ದೇವೆ ಪ್ರಿಯರೇ. ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಆತನ ಸತ್ಯತೆಯು ಸದಾಕಾಲ ಇರುವುದು. ನಾವು ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ ಎನ್ನುವ ಅಂಶದಲ್ಲಿ ನೋಡಿದೆವು. ಕ್ರಿಸ್ತನ ಮುಖಾಂತರ ಕೃಪೆ ಕೊಡಲ್ಪಟ್ಟಿತ್ತು, ಸತ್ಯ ಕೊಡಲ್ಪಟ್ಟಿತ್ತು. ಮತ್ತು ಆತನ ಸತ್ಯತೆ ಸದಾಕಾಲ ಇರುವುದೆಂದು. ಆ ಸತ್ಯತೆ ಅಂದರೆ ಸದಾಕಾಲ ಇರ್ತದೆ ಅಂತ ಪ್ರೇರಿ. ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 16 to 15 to 16th ವರ್ಡ್. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15, 16ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಅದು ಪ್ರೇರಿ, ಯೆಹೋವನನ್ನು ಭೂಲೋಕವೆಲ್ಲ ಕೊಂಡಾಡಬೇಕು ಎನ್ನುವ ಅಂಶದಲ್ಲಿ ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ ಕೀರ್ತಿಸಬೇಕು. ಆತನ ಸತ್ಯತೆ ಸದಾಕಾಲ ಇರುವುದರಿಂದ ಆತನನ್ನು ಕೊಂಡಾಡಬೇಕು ಪ್ರೇರೆ. ಯೇಸು ಕ್ರಿಸ್ತನ ಮುಖಾಂತರ ಕೃಪೆ ಸತ್ಯ ಬಂದಿತ್ತು. ಆತನ ಮುಖಾಂತರ ಪರಿಪೂರ್ಣತೆ ಹೊಂದಿದೆವು. ಹೀಗೆ ಕಾಣದ ದೇವರನ್ನು ಯೇಸು ಕ್ರಿಸ್ತನಲ್ಲಿ ಕಂಡೆವು ಮತ್ತು ಆತನ ಸತ್ಯತೆ ಸದಾಕಾಲ ಇರುವುದೆಂದು 117ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆತನ ಸತ್ಯತೆ ಸದಾಕಾಲ ಇರ್ತದೆ ಪ್ರೇರೆ. ಸದಾಕಾಲ ಇರಲು ಬೇರೊಬ್ಬ ಸಹಾಯಕನಾದ ಪರಿಶುದ್ಧಾತ್ಮನನ್ನು ನಿಮ್ಮ ಸಂಗಡ ಇರಲು ಕೊಡಲಾಗುವುದೆಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯಾರಿಗೆ? ಯೇಸು ಕ್ರಿಸ್ತನನ್ನು ಪ್ರೀತಿಸುವವರಿಗೆ, ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರಿಗೆ. ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ಬೇರೊಬ್ಬ ಸಹಾಯಕನನ್ನು ಆತನನ್ನು ಪ್ರೀತಿಸುವವರಿಗೆ, ಆತನ ಆಜ್ಞೆಗಳನ್ನು, ಆತನನ್ನು ಪ್ರೀತಿಸಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ ಅಂತ ಪ್ರೇರೆ. ಅವರಿಗಾಗಿ ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ ಯೇಸು ಕ್ರಿಸ್ತನು. ತಂದೆ ಅವರಿಗೆ ಬೇರೊಬ್ಬ ಸಹಾಯಕನಾದ ಸತ್ಯ ಸ್ವರೂಪನನ್ನು ಸದಾಕಾಲ ಅವರ ಸಂಗಡ, ನಿನ್ನ ಸಂಗಡ ನನ್ನ ಸಂಗಡ ಇರಲು ಕೊಡುತ್ತಾನೆ. ನಾನು ಯೇಸುವನ್ನು ನಿಜವಾಗಿ ಪ್ರೀತಿಸುವುದಾದರೆ ಪೂರ್ಣ ಹೃದಯ, ಆತ್ಮ, ಬುದ್ಧಿಶಕ್ತಿಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸದ ಹೊರತು ನನ್ನವನಾಗಲು ಯೋಗ್ಯ, ನನ್ನ ಶಿಷ್ಯನಾಗಲಾರನು. ನನಗಿಂತ ಹೆಚ್ಚಾಗಿ ತಂದೆಯನ್ನು, ತಾಯಿಯನ್ನು, ಹೆಂಡತಿ ಮಕ್ಕಳನ್ನು, ಆಸ್ತಿಪಾಸ್ತಿಯನ್ನು, ಪ್ರೇರೆ ಅಣ್ಣ ತಮ್ಮೆಂದರನ್ನು ಪ್ರೀತಿಸೋರು ನನ್ನ ಶಿಷ್ಯರಾಗಲು ಯೋಗ್ಯರಲ್ಲ. ಕೊನೆಯಲ್ಲಿ ತನ್ನ ಪ್ರಾಣವನ್ನೇ ನನಗಾಗಿ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ಅದು ಪ್ರೇರೆ. ಹೀಗೆ ಯೇಸುವನ್ನು ಪ್ರೀತಿಸಿದರೆ, ಆತನ ಆಜ್ಞೆ ಕೈಗೊಂಡು ನಡೆದರೆ ಯೇಸು ತಂದೆಯಲ್ಲಿ ಬೇಡಿಕೊಳ್ತಾನೆ, ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡಲಾಗುತ್ತದೆ. ಆ ಸಹಾಯಕ ಸದಾಕಾಲ ನಮ್ಮ ಸಂಗಡ ಇಡಲು ಕೊಡಲಾಗುತ್ತದೆ. ದೇವರನ್ನು ಭೂಲೋಕವೆಲ್ಲ ಕೊಂಡಾಡಬೇಕು. ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ ಆತನ ಸತ್ಯತೆ ಸದಾಕಾಲ ಇರುವುದರಿಂದ, ಸತ್ಯತೆ ಸದಾಕಾಲ ಇರ್ತಂತ ಪ್ರೇರೆ. ಸದಾಕಾಲ ಇರಲು ಸತ್ಯದ ಆತ್ಮನನ್ನು ಕೊಡಲಾಗುವುದು. ಆ ಸತ್ಯದ ಆತ್ಮ ನಮಗೆ ಯೇಸುಪ್ರಭು ಹೇಳ್ತಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, 26ನೇ ವಾಕ್ಯದಲ್ಲಿ, ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 25th 26th ವರ್ಡ್. ಇಲ್ಲಿ ಓದುವುದಾದರೆ, ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ಸತ್ಯದ ಆತ್ಮನು ಬಂದಾಗ ನನ್ನ ಹೆಸರಿನಲ್ಲಿ, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅದು ಪ್ರೇರೆ. ನಾನು ಈ ಮಾತುಗಳನ್ನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ಹೇಳಿದ್ದೇನೆಂದು ಹೇಳುತ್ತಿದ್ದಾನೆ. ಸತ್ಯದ ಆತ್ಮನು ಸದಾಕಾಲ ಇರುವ ಆತನು ಇನ್ನೂ ಬಂದಿದ್ದಿಲ್ಲ. ಅವಾಗ ಯೇಸು ತನ್ನ ಶ್ರಮೆಯ ಸ್ನಾನ, ಶಿಲುಬೆಯ ಆತನೇ, ಆ ಪ್ರಾಣ ಕೊಟ್ಟು ಪ್ರೀತಿಸುವ, ರಕ್ತ ಸುರಿಸಿ ಗಾಯ ಹೊಂದಿ ನಮ್ಮ ಸಮಾಧಿ ತಾನು, ನಮ್ಮ ಪಾಪ ತಾನು ಹೊತ್ತುಕೊಂಡು ಸಮಾಧಿಯಾಗಿ
ಮರಣಾಧಿಕಾರಿಯನ್ನು ತನ್ನ ಮರಣದ ಮೂಲಕ ಸೋಲಿಸುವ ಮೊದಲು ಹೇಳುತ್ತಿದ್ದಾನೆ. ಸೋಲಿಸಿದ ನಂತರ ಬರಲಿದ್ದಾನೆ. ಸದಾಕಾಲ ಇರುವ ಬೇರೊಬ್ಬ ಸಹಾಯಕನು, ನನ್ನನ್ನು ಪ್ರೀತಿಸುವ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ನಿಮಗೆ ತಂದೆಯಲ್ಲಿ ಪ್ರಾರ್ಥಿಸಿ ಬೇರೊಬ್ಬ ಸಹಾಯಕನನ್ನು, ಸದಾಕಾಲ ಇರುವ ಆತನನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಲೋಕವು ಆತನನ್ನು ಅರಿಯುವುದಿಲ್ಲ, ಆತನ ಕುರಿತು ಅರಿತುಕೊಳ್ಳುವುದಿಲ್ಲ. ಕಾರಣ ಲೋಕ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬದಲ್ಲಿದೆ. ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದ ದೇವರು ತನ್ನನ್ನು ಪ್ರೀತಿಸುವವರಿಗೆ, ಒಲಿದವರಿಗೆ, ಹುಡುಕುವವರಿಗೆ ಇಟ್ಟಿದ್ದಾನೆಂದು ಅವರಿಗೆ ಗೊತ್ತಿಲ್ಲ ಲೋಕಕ್ಕೆ. ಆದರೆ ನನ್ನನ್ನು ಪ್ರೀತಿಸುವವರಿಗೆ, ನನ್ನ ಆಜ್ಞೆ ಕೈಗೊಂಡು ನಡೆಯುವವರಿಗೆ ತಂದೆಯಲ್ಲಿ ಬೇಡಿ ಬೇರೊಬ್ಬ ಸಹಾಯಕ, ಸದಾಕಾಲ ಇರುವಾತ, ಸತ್ಯ ಸ್ವರೂಪ, ಪರಿಶುದ್ಧಾತ್ಮನನ್ನು ಕೊಡುತ್ತೇನೆ ತಂದೆಯ ಮೂಲಕ. ಆತನು ನೀವು ಅಂದುಕೊಳ್ಳುತ್ತೀರಿ, ಆತನನ್ನು ಬಲ್ಲಿರಿ. ನೀವು ನನ್ನ ಪ್ರೀತಿಸುವುದರಿಂದ, ನನ್ನ ಆಜ್ಞೆ ಕೈಗೊಂಡು ನಡೆಯುವುದರಿಂದ ಆತನ ಪರಿಶುದ್ಧಾತ್ಮನ ಸತ್ಯ ಸ್ವರೂಪನ ಸದಾಕಾಲ ನಿಮ್ಮ ಸಂಗಡ ಇರಲು ಕೊಡಲಾಗುವುದು. ಆತನ ನೀವು ಬಲ್ಲಿರಿ. ಆತನು ನಿಮ್ಮೊಂದಿಗೂ ಮತ್ತು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ. ಹೌದು, ನಿಮ್ಮೊಳಗೆ ವಾಸ ಮಾಡುತ್ತಾನೆ, ನಮ್ಮೊಳಗೆ. ಹೀಗೆ ಇನ್ನು ನಿಮ್ಮ ಬಳಿಯಲ್ಲಿರುವಾಗಲೇ ಇದನ್ನೆಲ್ಲ ಹೇಳಿದ್ದೇನೆ. ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯ ಬಳಿಯಿಂದ ಕಳಿಸಿಕೊಡುವ ಪರಿಶುದ್ಧಾತ್ಮ ಬಂದ ಮೇಲೆ ಆತನು ಎಲ್ಲವನ್ನು ನಿಮಗೆ ಉಪದೇಶ ಮಾಡುತ್ತಾನೆ ಮತ್ತು ನಾನು ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುತ್ತಾನೆ. ಆದರೆ ಯೇಸು ಕ್ರಿಸ್ತ ಹೇಳಿದ್ದನ್ನು ನೆನಪಿಗೆ ತರುತ್ತಾನೆ. ಬೇರೆಯವರು ಹೇಳಿದ್ದಲ್ಲ ಬರೆಯಿರಿ. ಹೌದು, ಯೇಸುವಿನ ತಾಯಿ ಹೇಳಿದ್ದಲ್ಲ, ದೇವದೂತರು ಹೇಳಿದ್ದಲ್ಲ, ಯೇಸು ಹೇಳಿದ್ದು. ನಾನು ಹೇಳುವುದೇನೆಂದರೆ ಎಂದು ಯೇಸು ಹೇಳುತ್ತಿದ್ದಾನೆ. ಇರುವಾತನು ನಾನೇ ಎಂದು ನೀವು ತಿಳಿದುಕೊಳ್ಳದಿದ್ದರೆ ನಿಮ್ಮ ಪಾಪಗಳಲ್ಲೇ ಸಾಯುತ್ತೀರಿ. ಆದರೆ ಯೇಸು ಕ್ರಿಸ್ತನ ಮುಖಾಂತರವೇ ಸಮಸ್ತ ಉಂಟಾಯಿತು. ಆತನ ಮುಖಾಂತರ ನಡೆಯಲ್ಪಡುತ್ತಿದೆ. ಆತನಿಗೆ ಸರಿಸಮ ಯಾರೂ ಇಲ್ಲ ಪ್ರೇರೆ. ಸರ್ವವ ತಿಳಿದಂಥ ಸರ್ವೇಶ್ವರ, ಸರಿಸಮ ಇಲ್ಲದ ಸರ್ವಜ್ಞ. ಹೀಗೆ ಯೇಸುವಿಗೆ ಯಾರನ್ನು ಹೋಲಿಸಲು ಸಾಧ್ಯವಿಲ್ಲ ಪ್ರೇರೆ. ಹಳ ಒಡಂಬಡಿಕೆಯಲ್ಲಿ ಹೇಳಲಾಗಿದೆ, ನೀವು ನನ್ನನ್ನು ಯಾರಿಗೆ ಸಮಾನ ಮಾಡಬಲ್ಲಿರಿ? ಹೌದು, ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇದ್ದದ್ದನ್ನು ಈಗ ಹೇಳುವಾತನು, ಭೂತಕಾಲದಲ್ಲಿ ಇದ್ದದ್ದನ್ನು ಕರೆಯುವಾತನು. ಅದು ಪ್ರೇರೆ. ಲಾಜರ್ ಸತ್ತು ಹೋಗಿದ್ದ, ಸಮಾಧಿಯಾಗಿದ್ದ, 4 ದಿನಗಳಾಗಿದ್ದವು. ಭೂತಕಾಲದಲ್ಲಿ ಪ್ರವೇಶ ಆಗಿತ್ತು ಆತನ ಜೀವನ. ಲಾಜರನ್ನು ಎದ್ದು ಹೊರಗೆ ಬಾ ಎಂದಾಗ ಕೊಳೆತು ಹೋದ ಶವ ಮತ್ತೆ ಪುನರ್ಜೀವನ ನಿರ್ಮಾಣ ಆಗಿ ಶುದ್ಧ ದೇಹ ಧರಿಸಿಕೊಂಡು ಬಂದ ಪ್ರೇರೆ. ಜೀವಂತ ದೇಹ ಆಗಿ ಲಾಜರ ಯೇಸುವಿನ ಆಪ್ತ ಶಿಷ್ಯರೆಲ್ಲ ಒಬ್ಬಾತ. ಹೀಗೆ ಯೇಸು ಜೀವಾಧಿಪತಿಯಾಗಿದ್ದಾನೆ ಪ್ರೇರೆ. ಯೇಸುವಿನ ವಿಶ್ವಾಸವನ್ನು ಸತ್ತರೂ ಬದುಕುತ್ತಾನೆ. ಬದುಕುತ್ತಾ ನಂಬುವ ನಿನಗೆ ಸಾವಿಲ್ಲ. ಕಾರಣ ಯೇಸು ನಿನ್ನ ಸಮಾಧಿ ತಾನು ತೆಗೆದುಕೊಂಡಿದ್ದಾನೆ. ಯೇಸು ನಿನ್ನ ಮರಣ, ನಿನ್ನ ಪಾಪದ ಸಾಲ ಕಟ್ಟಿದ್ದಾನೆ ಸೈತಾನನ ಮುಂದೆ. ಯೇಸು ಹೊತ್ತ ಹೊರೆ ನಿನ್ನ ಕಷ್ಟ, ನನ್ನ ಕಷ್ಟ, ಸಂಕಟ, ನನ್ನ ಅತಿಕ್ರಮ, ದೋಷ, ಅಪರಾಧ ತಂದೆಯಾದ ದೇವರು ಯೇಸುವಿನ ಮೇಲೆ ಹೊರಿಸಿದನು. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದನು. ಎಲ್ಲ ಪಾಪಿಗಳ ಪಾಪ ಪರಿಹಾರಕ್ಕಾಗಿ ಬಲಿ ಕೊಟ್ಟನು ಶಿಲ್ಬೆಯಲ್ಲಿ 2000 ವರ್ಷಗಳ ಕೆಳಗೆ. ಆತನ ಗಾಯಗಳಿಂದ ನಮಗೆ ಗುಣವಾಯಿತು ಮಾರಣಾಂತಿಕ ರೋಗದಿಂದ, ಹೃದಯ ರೋಗದಿಂದ, ಎಲ್ಲಕ್ಕಿಂತ ವಂಚಕವಾದ ಹೃದಯ ರೋಗದಿಂದ. ಯೇಸು ರಕ್ತವು ನಮ್ಮನ್ನು ಜಡ ಕರ್ಮಗಳಿಂದ ಬಿಡುಗಡೆ ಮಾಡಿ, ಅಂದರೆ ಜಡ ಕರ್ಮ ಅಂದರೆ ಅರ್ಥ ಇರಲಾರದ ಕಾರ್ಯಗಳಿಂದ, ಮರಣಕರವಾದ ಪೂಜಾ ಪದ್ಧತಿಗಳಿಂದ, ಆಚಾರ ಸಂಬಂಧವಾದ ಜೀವಿತದಿಂದ ಬಿಡಿಸಿ, ಯೇಸುವಿನ ರಕ್ತ ಜಡ ಕರ್ಮಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ಮಾಡುತ್ತದೆ ಪ್ರೇರೆ. ಹೀಗೆ ಆ ರಕ್ತವನ್ನು ಸುರಿಸಿದ ಪ್ರೇರೆ, ಪ್ರಾಣ ಕೊಟ್ಟ ನಮ್ಮನ್ನು ನಿತ್ಯ ಜೀವಿಗಳನ್ನಾಗಿ, ದೇವರ ಶಾಶ್ವತ ಮಕ್ಕಳನ್ನಾಗಿಸಲು, ಮಹಿಮೆಯ ದೇವರ ಮಕ್ಕಳನ್ನಾಗಿಸಲು ಮರಣದಿಂದ ಜೀವಕ್ಕೆ ಎದ್ದ ಪ್ರೇರೆ. ಆತನಲ್ಲಿ ಆತನ ಹೆಸರಲ್ಲಿ ವಿಶ್ವಾಸ ಇಟ್ಟಾಗ, ಆತನ ಹೆಸರನ್ನು ದೀಕ್ಷಾಸ್ನಾನ ಮಾಡಿಕೊಂಡಾಗ, ಆತನ ಮರಣದಲ್ಲಿ ಪಾಲುಗಾರರಾದೆವು. ನೀರಿನಿಂದ ಇದ್ದಾಗ ಆತನ ಪುನರುತ್ಥಾನದಲ್ಲಿ ಪಾಲ್ಗೊಂಡೆವು ಪ್ರೇರೆ. ಹೀಗೆ ಸತ್ತವರನ್ನು 2 ಹನಿ ನೀರಾಕಿ ಚಿಮಿಸುವುದಿಲ್ಲ ಪ್ರೇರೆ. ಅದು ಮಲಗಿದ್ದವರನ್ನು ಎಬ್ಬಿಸಲು ಸಾಧ್ಯ, ಆದರೆ ಸತ್ತವರನ್ನು ಪೂರ್ತಿ ಸಮಾಧಿ ಮಾಡಬೇಕಾಗುತ್ತದೆ. ಅದರಂತೆ ಪೂರ್ತಿ ನೀರಿನಲ್ಲಿ ಮುಳುಗಿ ಪೂರ್ತಿಯಾಗಿ ಎದ್ದೇಳುವುದೇ ಹೊಸ ಜೀವನ
ಯೇಸುವಿನಲ್ಲಿ ನೂತನ ಸೃಷ್ಟಿ, ಹಳೆಯ ಜೀವಿತದ ಪಾಲಿಗೆ ಸಾಯುವುದು, ದೇವರಿಗಾಗಿ ಜೀವಿಸುವುದು. ಯೇಸುವೇ ನೀರಿನಲ್ಲಿ ಇಳಿದು ನೇಮಕವಾದ ದೇವರ ಸೇವಕನಾದ ಪ್ರವಾದಿ ಸ್ನಾನಿಕ ಯೋಹಾನನಿಂದ ದೀಕ್ಷೆಯನ್ನು ತೆಗೆದುಕೊಂಡ ಪ್ರೇರೆ. ಇಂದು ನೀನು ನಾನು ವಿಶ್ವಾಸ ಹೊಸ ಪ್ರಜೆಗಳು ಕೂಡ ನೀರಿನಲ್ಲಿ ಮುಳುಗಿ ಎದ್ದೇಳಿ ತೆಗೆದುಕೊಳ್ಳುವುದೇ ನಿತ್ಯವಾದ ನಿಜವಾದ ದೀಕ್ಷಾಸ್ನಾನ ಪ್ರೇರೆ. ಇಲ್ಲದಿದ್ದರೆ ಆ ದೀಕ್ಷಾಸ್ನಾನ ಅನ್ವಯಿಸುವುದಿಲ್ಲ. ಮತ್ತು ವಿಶ್ವಾಸಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು ಪ್ರೇರೆ. ವಿಶ್ವಾಸದೆ ನೀನು ಚಿಮಿಕಿಸಿ ದೀಕ್ಷಾಸ್ನಾನ ತೆಗೆದುಕೊಂಡರು, ನೀರಿನಲ್ಲಿ ಮುಳುಗಿದರು, ಅದಕ್ಕೆ ಅರ್ಥ ಇರುವುದಿಲ್ಲ, ಆತ್ಮೀಕತೆ ಇರುವುದಿಲ್ಲ, ಪರಿಶುದ್ಧಾತ್ಮ ಬರುವುದಿಲ್ಲ. ವಿಶ್ವಾಸಿಸಿ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರು, ಸತ್ಯದನ್ನು ಬದುಕಿಸುವ ಆತನು. ಯೇಸುವೇ ಸ್ವರ್ಗಕ್ಕೆ ದಾರಿ, ಆತನೇ ಬಾಗಿಲು ದೇವರ ಬಳಿಗೆ, ಆತನೇ ನನ್ನನ್ನು ಸೃಷ್ಟಿಸಿದ ಆತನು, ರಕ್ಷಿಸಲು ಸಮರ್ಥನು ನರಕದಿಂದ, ನರಕದ ಶಕ್ತಿಗಳಿಂದ, ಈ ಲೋಕದಲ್ಲಿರುವ ದುಷ್ಟನಿಗಿಂತ ನಾವು ನಂಬಿರುವ ದೇವರು ಈತನೇ ಬಲಿಷ್ಠನು, ನಮ್ಮೊಳಗಿರುವ ಬರುವಾತನೇ ಬಲಿಷ್ಠನು ಎಂದು ವಿಶ್ವಾಸುವುದಾದರೆ ನಾವು ವಾಕ್ಯದ ಪ್ರಕಾರ ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ ಪ್ರೇರೆ. ಹೌದು, ಎಲ್ಲರಿಗಿರುವ ವಿಶ್ವಾಸ ಒಂದೇ, ನಿರೀಕ್ಷೆ ಒಂದೇ, ಪದವಿ ಒಂದೇ, ದೀಕ್ಷಾಸ್ನಾನ ಒಂದೇ, ಪರಿಶುದ್ಧಾತ್ಮ ಒಂದೇ. ಹೌದು ಪ್ರೇರೆ, ಆ ದೀಕ್ಷಾಸ್ನಾನ ಏಸು ತೆಗೆದುಕೊಂಡಂತೆ ತೆಗೆದುಕೊಳ್ಳಬೇಕು ಪ್ರೇರೆ. ಎಷ್ಟು ಹೇಳಿದ್ರು ಕೂಡ ಅನೇಕರ ವಿಶ್ವಾಸದಲ್ಲಿ ಪ್ರೇರೆ ಅದು ಅವರಿಗೆ ಸಂಬಂಧಪಟ್ಟಿದ್ದು. ಕಾರಣ ಆಚಾರ ಚೆನ್ನಾಗಿರುತ್ತದೆ, ಈಸಿ ಇರೋ ಎಲ್ಲ ಮಾಡ್ತಾರೆ. ರೊಟ್ಟಿ ತೆಗೆದುಕೊಳ್ಳುವಾಗ ಕೂಡ ಆತನು ಎರಡನೇ ಆಗಮನದವರೆಗೆ ಆತನ ಮರಣವನ್ನು ಸಾರಬೇಕಾಗಿದೆ ಎಂದು ಪೌಲನು ಹೇಳುತ್ತಿದ್ದಾನೆ, ಕೊರಿಂಥ 1ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ. ಆದರೆ ಆತನ ಮರಣವನ್ನು ಕುರಿತು ಸುವಾರ್ತೆ ಸಾರುವುದೇ ಇಲ್ಲ. ಆತನ ಎರಡನೇ ಆಗಮನ ಕುರಿತು ಸಿದ್ಧರಾಗಿರಿ, ಕಳ್ಳನು ಬರುವಂತೆ ಬರುತ್ತಿದ್ದಾನೆ. ಆತನ ಮುಂದೆ ನಿಲ್ಲಲು ಶಕ್ತರಾಗುವಂತೆ ಪ್ರಾರ್ಥನೆಯಲ್ಲಿಯೂ ಪರಿಶುದ್ಧತೆಯಲ್ಲಿ ಭಯಭಕ್ತಿಯಲ್ಲಿಯೂ ಆ ದಿನವನ್ನು ಎದುರು ನೋಡಬೇಕಾಗಿದೆ. ಪರಿಶುದ್ಧ ಆತ್ಮನಿಂದ ತುಂಬಿಕೊಂಡು ಪರಿಶುದ್ಧ ಆತ್ಮನೊಂದಿಗೆ ನಡೆಯುವ ಜೀವನ, ನೂತನ ಜೀವನ, ಹೊಸ ಸೃಷ್ಟಿಯ ಕಡೆಗೆ ಪ್ರವೇಶ ಆಗಬೇಕಾಗಿದೆ ಪ್ರೇರೆ. ಭೂಲೋಕವೆಲ್ಲ ದೇವರನ್ನು ಕೊಂಡಾಡುವಂತೆ ಆತನ ಮಹಾಕಾರ್ಯಗಳನ್ನು, ರಕ್ಷಣೆ ಕಾರ್ಯಗಳನ್ನು, ಕೃಪೆ ಕಾರ್ಯಗಳನ್ನು, ಸತ್ಯದ ಕಾರ್ಯಗಳನ್ನು, ಪರಿಶುದ್ಧಾತ್ಮನಿಂದ ಉಂಟಾಗುವ ಕೃಪಾವರಗಳ, ಪರಿಶುದ್ಧಾತ್ಮ ಫಲದ ಸುಗುಣಗಳ ಕಾರ್ಯವನ್ನು ದೇವರ ಅಂಧಕಾರದ ಅಧಿಪತಿಗಳು, ಮಧ್ಯಾಕಾಶದಲ್ಲಿರುವ ಅಧಿಕಾರ, ಅಧಿಪತ್ಯ, ದುರಾತ್ಮ ಸಮೂಹ, ಅಶರೀರ ಗಣವನ್ನು ಜಯಿಸುವ ಆ ಜೀವಿತ ಸಾಧಿಸಬೇಕಾಗಿದೆ. ಹೀಗೆ ಪರಿಶುದ್ಧಾತ್ಮನನ್ನು ನೀನು ನಾನು ಬಲ್ಲವರಾಗಬೇಕಾಗಿದೆ. ಯೇಸುವನ್ನು ಪ್ರೀತಿಸಿ ಆತ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ಮುಖಾಂತರ ಯೇಸು ಕ್ರಿಸ್ತ ನಮಗೆ ತಂದೆಯ ಬಳಿಯಿಂದ ಕಳಿಸಿಕೊಡುವ ಆತನನ್ನು ನೀನು ನಾನು ಬಲ್ಲವರಾಗಬೇಕಾಗಿದೆ. ನಮ್ಮ ಬಳಿಯಲ್ಲಿ ವಾಸ ಮಾಡುವ ಆತನನ್ನು, ನಮ್ಮೊಳಗಿರುವ ಆತನನ್ನು ಬಲ್ಲವರಾಗಬೇಕಾಗಿದೆ. ಆತನು ಮಹಾ ನೆಮ್ಮದಿಯಾಗಿದ್ದಾನೆ ಪ್ರೇರೆ. ನಮ್ಮ ಒಳಗೆ ಬರುವಾಗ ಅಮರತ್ವ ಇಳಿದು ಬರುತ್ತದೆ, ಧೈರ್ಯ ಇಳಿದು ಬರುತ್ತದೆ. ಮರಣದ ಮುಳ್ಳು ಮುರಿಯಲ್ಪಡುತ್ತದೆ. ಸತ್ತರೊಳಗಿಂದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ ಅದೇ ಆತ್ಮನು ನಿನ್ನಲ್ಲಿ ನನ್ನಲ್ಲಿ ಇರುವಾಗ, ಬರುವಾಗ, ವಾಸಿಸುವಾಗ ಯೇಸು ಕ್ರಿಸ್ತನ ಮಹಿಮ ಶರೀರದಂತೆ ಮಾರ್ಪಡಿಸುತ್ತಾನೆ ಪ್ರೇರೆ. ಹೀಗೆ ರೋಗಗಳನ್ನು ಗುಣ ಮಾಡುತ್ತಾ, ಸತ್ತವರನ್ನು ಬದುಕಿಸುತ್ತಾ, ಶಾಂತಿದಾಯಕನ ದೇವರು ಸೈತಾನನನ್ನು ನನ್ನ ಮುಖಾಂತರ ತುಳಿಸಿ ಹಾಕುವಾತನಾಗಿದ್ದಾನೆ ಪ್ರೇರೆ. ಯಾವಾಗ ದೇವರನ್ನು ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆದಾಗ, ಪರಿಶುದ್ಧಾತ್ಮ ಎಂಬ ಸತ್ಯ ಸ್ವರೂಪ ಸದಾಕಾಲ ಇರುವಾತನನ್ನು ನಿನ್ನ ಬಳಿಯಲ್ಲಿ, ನನ್ನ ಬಳಿಯಲ್ಲಿ, ನಿನ್ನೊಳಗೆ ನನ್ನೊಳಗೆ ಪಡೆದಾಗ ಭೂಲೋಕವೆಲ್ಲ ಕೊಂಡಾಡುವಂತೆ ಮಾಡುತ್ತೇವೆ. ಹೌದು ಪ್ರೇರೆ. ಹೀಗೆ 100ನೇ ಕೀರ್ತನೆಯಲ್ಲಿ ಕೂಡ ನೋಡಿದೆವು, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತ ಅಷ್ಟು. ಹೌದು ಪ್ರೇರೆ. ದೇವರು ಯೆಹೋವನು ಒಳ್ಳೆಯವನು, ಆತನ ಕೃಪೆ ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲಾಂತರಕ್ಕೂ ಇರುತ್ತದೆ ಅಂತ ಪ್ರೇರೆ. ಅಂದರೆ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು, ಆತ್ಮ ಸ್ವರೂಪನ ದೇವರು, ವಾಕ್ಯವಾದ ದೇವರು
ಒಂದೇ ಆಗಿದ್ದಾರೆ ಪ್ರೇರೆ. ಇವರಿಬ್ಬರ ಬಿಡುಗಡೆ ಅಂದರೆ ಸಮ್ಮಿಳಿತ ಪರಿಶುದ್ಧಾತ್ಮ ಆಗಿದ್ದಾನೆ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂದು ಯೇಸು ಕ್ರಿಸ್ತ ಹೇಳಿದ್ದಾನೆ. ಅಂಥವರೇ ತನ್ನನ್ನು ಆರಾಧಿಸಬೇಕೆಂದು ಹುಡುಕುತ್ತಿದ್ದಾನೆ ದೇವರು. ದೇವರಿಗೊಂದು ಹುಡುಕಾಟ ಇದೆ ಪ್ರೇರೆ, ಆಶೆ ಇದೆ, ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕೆಂದು. ಹೌದು, ಅನೇಕ ರೀತಿಯಲ್ಲಿ ಆರಾಧಿಸುವುದುಂಟು. ಅದು ದೇವರು ಬಯಸುವ ಆರಾಧನೆ ಅಲ್ಲ ಪ್ರೇರೆ. ಇವಾಗ ನಾವು ಯೇಸು ರೊಟ್ಟಿಯನ್ನು ತೆಗೆದುಕೋ, ತಿನ್ನಿರಿ, ಇದು ನನ್ನ ಮಾಂಸ ಎಂದು ಹೇಳಿದ್ದಾನೆ. ಆ ಮಾಂಸವನ್ನು ಆರಾಧಿಸು ಎಂದು ಹೇಳಿಲ್ಲ ಪ್ರೇರೆ. ದೇವರ ಆತ್ಮನಾಗಿದ್ದಾನೆ ಎಂದು ಹೇಳಿದ್ದಾನೆ. ಹೌದು, ಈ ರಸ ತೆಗೆದುಕೊಳ್ಳಿರಿ, ಇದು ನನ್ನ ರಕ್ತ, ಸಮಸ್ತ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ಆರಾಧಿಸಿರಿ ಎಂದು ಹೇಳಿಲ್ಲ ಪ್ರೇರೆ. ವಿಶ್ವಾಸದಿಂದ ನಾವು ಪಾಪ ಜೀವಿತವನ್ನು ತೊಳೆದುಕೊಳ್ಳಬೇಕು. ಯೇಸು ರಕ್ತದಲ್ಲಿ ಅನೇಕರನ್ನು ಕವರ್ ಮಾಡಬೇಕು ಪ್ರೇರೆ. ಇಸ್ರೇಲರ ಈಜಿಪ್ಟ್ ದೇಶದಲ್ಲಿ ಆ ಕುರಿಮರಿಯನ್ನು ಬಾಗಿಲು ನಿಲ್ಲುವ ಪಟ್ಟಿಗಳಲ್ಲಿ ಹಚ್ಚಲಾಗುತ್ತಿತ್ತು. ಕಾರಣ, ಆ ದೇಶದ ಅರಸ ಫರೋಹ ದೇವರ ಜನರನ್ನು ದೇವರನ್ನು ಆರಾಧಿಸುವುದಕ್ಕೆ ಬಿಡಲಿಲ್ಲ. 9 ಅದ್ಭುತಗಳನ್ನು ಮಾಡಿದರೂ ಕೂಡ ಬಿಡುತ್ತೇನೆಂದು ಮತ್ತೆ ಕಠಿಣ ಮನಸ್ಕ ಮಾಡಿಕೊಂಡ, ಕಠಿಣ ಹೃದಯ. 10ನೇ ಅದ್ಭುತ ಮಾಡಿದ ದೇವರು ಈಜಿಪ್ಟ್ ದೇಶದ ರಾಜನ ಮನೆಯಿಂದ ಹಿಡಿದು ಸಾಮಾನ್ಯ ಮನುಷ್ಯ ಮನೆಯ ತನಕ ಮೊದಲನೆಯ ಗಂಡು ಮಕ್ಕಳು ಸತ್ತು ಹೋದರು ಪ್ರೇರೆ. ಆದರೆ ದೇವರು ಇಸ್ರಾಯೇಲರಿಗೆ ಹೇಳಿದ್ದನು, ಒಂದು ಹೋತದ ಕುರಿಮರಿಯ ರಕ್ತವನ್ನು ಮನೆಯ ಬಾಗಿಲು ನಿಲ್ಲುವ ಪಟ್ಟಿಗಳಲ್ಲಿ ಹಚ್ಚಿರಿ. ಮರಣದೂತನು ಈಜಿಪ್ಟ್ ದೇಶದಲ್ಲಿ ಸಂಚರಿಸುವಾಗ ಇಸ್ರಾಯೇಲರ ಮನೆಯ ಮೇಲೆ, ಯಾವ ಮನೆಯ ನಿಲುವು ಪಟ್ಟಿಗಳಿಗೆ ಅಂದರೆ ಬಾಗಿಲು ನಿಲುವು ಪಟ್ಟಿಗಳು, ಉದ್ದ ಪಟ್ಟಿಗಳಿಗೆ ಪ್ರೇರೆ ರಕ್ತದ ಕಲೆಯನ್ನು ನೋಡುತ್ತಾನೋ ಆ ಮರಣದೂತ ಮುಂದೆ ಹೋಗಿಬಿಡುತ್ತಾನೆ. ಯಾವ ಮನೆಯಲ್ಲಿ ರಕ್ತದ ಆ ಒಂದು ಗುರುತು ಇರುವುದಿಲ್ಲವೋ, ನಿಲುವು ಪಟ್ಟಿಗಳಲ್ಲಿ ಹಚ್ಚಿರುವುದಿಲ್ಲವೋ ಕುರಿಮರಿಯ ರಕ್ತ ಪ್ರೇರೆ. ಅದೇ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಆಧಾರನಾಗಿದ್ದಾನೆ. ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ನನಗಾಗಿ ಸುರಿಸಲ್ಪಟ್ಟಿತ್ತು. ಆ ರಕ್ತದಿಂದ ನಾನು ಜಡ ಕರ್ಮಗಳಿಂದ ಅಂದರೆ ಸುಳ್ಳು ದೇವರನ್ನು ಆರಾಧಿಸುವುದರಿಂದ, ಮನುಷ್ಯ ನಿರ್ಮಿಸಿದ ದೇವರುಗಳನ್ನು ಆರಾಧಿಸುವುದರಿಂದ ಬಿಡುಗಡೆ ಮಾಡುತ್ತದೆ. ಅರ್ಥ ಇರಲಾರದ ಆರಾಧನೆ ಪ್ರೇರೆ. ಮನುಷ್ಯರನ್ನು ಆರಾಧಿಸುವುದು, ಪ್ರಾಣಿ ಪಕ್ಷಿಗಳನ್ನು ಆರಾಧಿಸುವುದು, ಗಿಡಗಳನ್ನು ಪೂಜಿಸುವುದು, ಕಲ್ಲುಗಳನ್ನು ಪೂಜಿಸುವುದು, ಈ ಜಡ ಕರ್ಮ. ಇದರಿಂದ ಯೇಸು ರಕ್ತ ಬಿಡುಗಡೆ ಮಾಡಿತ್ತು. ಜೀವಸ್ವರೂಪನ ದೇವರನ್ನು ಆರಾಧಿಸುವಂತೆ ಮಾಡಿದ ಪ್ರೇರೆ. ಜೀವಸ್ವರೂಪ ದೇವರು ಯಾರೆಂದರೆ, ಇಂದಿಗೂ ನಮ್ಮ ಮಧ್ಯೆ ವಾಕ್ಯದ ಮುಖಾಂತರ ಮಾತಾಡುತ್ತಿದ್ದ ಪ್ರೇರೆ. ಹೃದಯ ಕನ್ನಡಿಯಾಗಿದೆ. ನಾವು ಎಲ್ಲಿಗಾದರೂ ರೆಡಿಯಾಗುವಾಗ, ಹೊರಗಡೆ ಹೋಗುವಾಗ ತಲೆಯನ್ನು ಬಾಚಿಕೊಳ್ಳುತ್ತೇವೆ. ಶರ್ಟ್, ಪ್ಯಾಂಟ್ ಅಥವಾ ಇನ್ನಿತರೆ ಸ್ತ್ರೀ ಪುರುಷರು ಅಲಂಕಾರ ಮಾಡಿಕೊಳ್ಳುತ್ತಾರೆ ಕನ್ನಡಿಯನ್ನು ನೋಡಿ. ಅದರಂತೆ ದೇವರ ಮಾತುಗಳು ಮಾತನಾಡುವ ಗ್ರಂಥ ಪ್ರೇರಿ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಇದು ಸತ್ಯವೇದ, ಬೈಬಲ್ ಗ್ರಂಥ. ಇದನ್ನು ಓದಿದರೆ ನಮ್ಮ ಹೃದಯ ಹೇಗಿದೆ ಎಂದು ಹೃದಯ ಕನ್ನಡಿಯಾಗಿದ್ದರೆ ತಿಳಿಸುತ್ತಾನೆ ದೇವರು. ನಮ್ಮೊಂದಿಗೆ ಮಾತನಾಡಿದಂತೆ ಇರುತ್ತದೆ ದೇವರು. ದೇವರನ್ನು ಪ್ರೀತಿಸೋರಿಗೆ ಅರ್ಥ ಆಗುತ್ತದೆ ಪ್ರೇರೆ. ಈ ಪುಸ್ತಕ ದೇವರು ಮಾತನಾಡುವ ಪುಸ್ತಕ, ನಮ್ಮನ್ನು ಸರಿಪಡಿಸುವ ಪುಸ್ತಕ, ನಮ್ಮನ್ನು ಮಾರ್ಗದರ್ಶನ ಮಾಡುವ, ಕಟಾಕ್ಷಿಸುವ, ಬೋಧಿಸುವ, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ದೇವರನ್ನು ವಿಶ್ವಾಸಿಸಬೇಕು, ಯಾವುದು ಮಾಡಬಾರದು, ಯಾವುದು ಮಾಡಬೇಕು ಬೋಧಿಸುತ್ತದೆ ಪ್ರೇರೆ, ಮಾತಾಡುತ್ತದೆ. ಹೀಗೆ ಭೂಲೋಕವೆಲ್ಲ ತಂದೆಯ ದೇವರನ್ನು ಕೊಂಡಾಡಬೇಕಾಗಿದೆ ಪ್ರೇರೆ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಆತನ ಸತ್ಯತೆ ಸದಾಕಾಲ ಇರುವುದು ಪ್ರೇರೆ. ಆತನ ಕೃಪೆ, ಸತ್ಯ ಯೇಸು ಕ್ರಿಸ್ತನ ಮುಖಾಂತರ ಬಂದುವೆಂದು ನೋಡುತ್ತೇವೆ. ಹೌದು, ಆತನ ಸತ್ಯತೆ ಸದಾಕಾಲ ಇರುತ್ತದೆ. ಸತ್ಯ ಸ್ವರೂಪ ಪರಿಶುದ್ಧಾತ್ಮ ಸದಾಕಾಲ ನಮ್ಮ ಸಂಗಡ ಇರಲು ಕೊಟ್ಟಿದ್ದಾನೆ. ಹೌದು, ಆದರೆ ಅನೇಕರು ಪಡೆದಿಲ್ಲ ಪ್ರೇರೆ. ನಾವು ಯೇಸು ವಿಶ್ವಾಸಿಸ್ತೇವೆ, ದೆವ್ವಗಳು ಕೂಡ ವಿಶ್ವಾಸಿಸ್ತೇವೆ ಯೇಸುವೆ ದೇವರೆಂದು, ದೇವಕುಮಾರನೆಂದು. ತಂದೆಯಲ್ಲಿ ಬೀಳಿ ಪರಿಶುದ್ಧಾತ್ಮ ಕಳಿಸಿಕೊಡುವ ಆತನೊಂದು. ಸೈತಾನನನ್ನು ಅಡವಿಯಲ್ಲಿ 40 ದಿವಸ ಉಪವಾಸಿದ್ದಾಗ ಎಲ್ಲ ಶೋಧನೆಯನ್ನು ಗೆದ್ದಾತನೆಂದು, ಶೋಧಿಸಲ್ಪಡುವವರಿಗೆ ಶೋಧನೆಯನ್ನು ಗೆಲ್ಲಲು ಸಹಾಯ ಮಾಡುವಾತನೆಂದು ಪರಲೋಕ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾನೆ. ನಾವು ಪ್ರಾರ್ಥಿಸುವಾಗಲೆಲ್ಲ ಶೋಧನೆಗೆ ಒಳಗಾಗದಂತೆ ಕಾಪಾಡುತ್ತಾನೆ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತಾನೆ. ನಾವು ಆತನಲ್ಲಿ ತಪ್ಪದೆ ಮೊರೆ ಹೋಗುವುದಾದರೆ
ಹೀಗೆ ನಾವು 12ನೇ ಅಧ್ಯಾಯ 2ನೇ ಕೊರಿಂಥ 9ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. 2 Corinthians chapter 12 verse 9th word. ಇಲ್ಲಿ ಪೌಲನು ಹೇಳುತ್ತಿದ್ದಾನೆ ಪ್ರೇರೆ, ಪೌಲನಿಗೆ ಯೇಸು ಪ್ರಭು ಹೇಳುತ್ತಿದ್ದಾನೆ ಏನೆಂದು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಹೌದು ಪ್ರೇರೆ, 10ನೇ ವಾಕ್ಯ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಪ್ರೇರೆ, ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು, ಕಾರಣ ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಹೌದು ಪ್ರೇರೆ, ಪೌಲನು ಒಂದು ಪಿಶಾಚಿ ದೂತನಂತೆ ತಿವಿಯುವ ಒಂದು ಪೀಡೆ ಆತನಿಗೆ ಕೊಡಲಾಯಿತು. ಕಾರಣ ಆತನು 14 ವರ್ಷಗಳ ಕೆಳಗೆ 3ನೇ ಆಕಾಶದ ಪರ್ಯಂತರ ಒಯ್ಯಲ್ಪಟ್ಟು ಅಲ್ಲಿ ಆತನಿಗೆ ಆದ ದಿವ್ಯ ದರ್ಶನ, ಭವ್ಯ ಜ್ಞಾನ ನೋಡಿದ ನಂತರ ಆತನು ರಹಸ್ಯಗಳ ಬಹು ವಿಶೇಷವಾಗಿರುವುದರಿಂದ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುವುದಕ್ಕಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ಆತನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ಆತನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನನ್ನು ಪೌಲನ ಬಳಿಗೆ ಕಳಿಸಲ್ಪಟ್ಟ ಆಯ್ತಂತ ಪ್ರೇರೆ. ಆ ಪೌಲನು ಹೇಳುತ್ತಿದ್ದಾನೆ 8ನೇ ವಾಕ್ಯ 12ನೇ ಅಧ್ಯಾಯ 2 ಕೊರಿಂಥ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನಾದ ಯೇಸುವನ್ನು ಬೇಡಿಕೊಂಡೆನು. ಅದಕ್ಕೆ ಆತನು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿರಬೇಕೆಂತಲೂ ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹಳ ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದಾನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಪ್ರೇರೆ, ಸೈತಾನ ದೂತರಲ್ಲಿ ಒಬ್ಬನು ಆತನ ಬಳಿಗೆ ಪೌಲನ ಬಳಿಗೆ ಕಳಿಸಲ್ಪಟ್ಟನಂತ ಪ್ರೇರೆ. ಆತ ಅತಿಶಯ ಪಟ್ಟು ಹೆಚ್ಚಿಸಿಕೊಳ್ಳಬಾರದೆಂದು ಆತನಿಗುಂಟಾದ ದಯಪಾಲಿಸಲ್ಪಟ್ಟ ದರ್ಶನ ಕುರಿತು, ಅದು ಪ್ರೇರೆ, ಪರದೇಶಕ್ಕೆ ಒಯ್ಯಲ್ಪಟ್ಟಿದ್ದರ ಕುರಿತು, ಅಲ್ಲಿ ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದ್ದರ ಕುರಿತು, ಹೌದು ಪ್ರೇರೆ, ಆತನು ಹೆಚ್ಚಳ ಪಡಬಾರದೆಂದು, ಬುದ್ಧಿಹೀನನಾಗಬಾರದೆಂದು, ಹೌದು ಪ್ರೇರೆ, ಹೀಗೆ ರಹಸ್ಯಗಳು ವಿಶೇಷವಾಗಿರುವುದರಿಂದ ಹೊಗಳಿಕೊಳ್ಳಬಾರದೆಂದು ತ್ರಿಶೂಲದಂತೆ ಸೈತಾನ ದೂತರಲ್ಲಿ ಒಬ್ಬನನ್ನು ಗುದ್ದುವುದಕ್ಕೆ, ಹೌದು ಪ್ರೇರೆ, ತಿವಿಯುವುದಕ್ಕೆ ಹೌದು ಕಳುಹಿಸಲ್ಪಟ್ಟ ಅಂತ ಪ್ರೇರೆ. ಅದರ ವಿಷಯವಾಗಿ ಪೌಲನು ಕೇಳುತ್ತಾನೆ ಪ್ರಭುವನ್ನು. ಆದರೆ ಪ್ರಭು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗುತ್ತದೆ. ಹೌದು ಪ್ರೇರೆ, ಹೀಗೆ ನಿರ್ಬಲಾವಸ್ಥೆಯಲ್ಲಿ ತಿರಸ್ಕಾರ ಎಂಬ ನಿರ್ಬಲಾವಸ್ಥೆ ಪಿಶಾಚಿ ದೂತ ಪ್ರೇರೆ, ಹಿಂಸೆ ಎಂಬ ಪಿಶಾಚಿ ದೂತ, ಇಕ್ಕಟ್ಟು ಎಂಬ ಪಿಶಾಚಿ ದೂತ ಇವು ಸಂಭವಿಸಿದಾಗ ಸಂತುಷ್ಟನಾಗಿದ್ದಾನಂತ. ಆತ ಪೌಲನು ಯಾವಾಗ ನಿರ್ಬಲನಾಗಿದ್ದಾನೋ ಆ ತಿರಸ್ಕಾರದ, ಕೊರತೆಯ, ಹಿಂಸೆಯ, ಇಕ್ಕಟ್ಟು ನಿಮಿತ್ತ ಆ ತಿರಸ್ಕಾರ, ಹಿಂಸೆ, ನಿರ್ಬಲಾವಸ್ಥೆ, ಇಕ್ಕಟ್ಟಿನಲ್ಲಿ ಬಲವುಳ್ಳವನಾಗಿದ್ದಾನಂತ. ಹೌದು, ಕಾರಣ ಪ್ರಭುವಿನ ಕೃಪೆ ಸಾಕು. ಭೂಲೋಕವೆಲ್ಲ ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನನ್ನು ಆ ಪರಿಶುದ್ಧ ಆತ್ಮ ಸ್ವರೂಪನನ್ನು ಕೊಂಡಾಡಿ ಕೀರ್ತಿಸಬೇಕಾದ್ರೆ ಆತನ ಕೃಪೆ ಅಪಾರವಾಗಿರುವುದರಿಂದ ಭೂಮಿ ಮೇಲೆ ಆಕಾಶದಷ್ಟು ಮತ್ತು ಪೂರ್ಣ ಸಾಧಕವಾಗುತ್ತದೆ. ನಮ್ಮ ಬಲಹೀನತೆಯಲ್ಲಿ ದೇವರ ಕೃಪೆ, ಹೌದು ಪ್ರೇರೆ, ಆತನ ಕೃಪೆ ನಮಗೆ ಸಾಕು, ಆತನನ್ನು ಕೊಂಡಾಡಲು. ಹೌದು, ಕೊನೆಯ ವಾಕ್ಯ ಓದಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪಿಯನ್ಸ್ ಲೆಟರ್ ಚಾಪ್ಟರ್ 4
ವರ್ಸ್ 13th ವರ್ಡ್. ಇಲ್ಲಿ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹೌದು ಪ್ರೇರೆ, ಇಲ್ಲಿ ಪೌಲ ಹೇಳುತ್ತಿದ್ದಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆಂದು. ಹೌದು, ಯಾರು ಬಲಪಡಿಸ್ತಾನೆ ಪ್ರೇರೆ? ನನ್ನ ಕೃಪೆ ನಿನಗೆ ಸಾಕು ಎಂದ ಪ್ರಭು ಪೌಲನನ್ನು ಬಲಪಡಿಸುತ್ತಿದ್ದಾನೆ. ಯಾವುದರಲ್ಲಿ? ತಿರಸ್ಕಾರದಲ್ಲಿ ಬಲಪಡಿಸುತ್ತಿದ್ದಾನೆ. ಕೊರತೆಯಲ್ಲಿ, ಹಿಂಸೆಯಲ್ಲಿ, ಇಕ್ಕಟ್ಟಿನ ಸಂಭವಿಸಿದಾಗ ಬಲಪಡಿಸುತ್ತಿದ್ದಾನೆ. ಶೂಲದಂತೆ ಆತನ ಶರೀರದಲ್ಲಿ ಸೈತಾನನ ದೂತ ತಿವಿಯಲು ಗುದ್ದಲು ಕಳಿಸಲ್ಪಟ್ಟಿದ್ದಾನೆ. ಆ ಸಮಯದಲ್ಲೂ ಕೂಡ ಪೌಲನು ಹೇಳುತ್ತಿದ್ದಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದೇನೆ, ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹೌದು, ಎಲ್ಲಕ್ಕೂ ಅಂತ ಪ್ರೇರೆ, ಎಲ್ಲಕ್ಕೂ. ಈಗಿನ ಸಂಗತಿ, ಮುಂದಿನ ಸಂಗತಿ, ದೇವದೂತ, ದುರಾತ್ಮ, ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ನಗ್ನಸ್ಥಿತಿ, ನೀರಡಿಕೆ, ಕೆಳಗಣ ಲೋಕ, ಮೇಲಣ ಲೋಕ, ಸೃಷ್ಟಿಯ ಸಮಸ್ತದಲ್ಲಿ ಯಾವುದೇ ಆಗಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಎಂದು ಖಚಿತವಾಗಿ ಹೇಳುತ್ತಿದ್ದಾನೆ ಪೌಲನು. ನನ್ನನ್ನು ಬಲಪಡಿಸುವ ಆತನಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅದು ಪ್ರೇರೆ, ಎಲ್ಲ ಅಂದರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕ ಎಂದರೆ ಲೋಕದಲ್ಲಿರುವುದೆಲ್ಲ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುವ ಡಂಬ. ಲೋಕದಲ್ಲಿರುವುದು ಅಂಧಕಾರದ ಒಡೆತನ. ಲೋಕದಲ್ಲಿರುವುದು ದೇವರಿಂದ ದೂರಾಗುವ ಪದ್ಧತಿ. ಲೋಕದಲ್ಲಿರುವುದು ಇರುವಾತನನ್ನು ಅರಿತುಕೊಳ್ಳದೇ ಇರುವ ಜ್ಞಾನ. ಆದರೆ ಯೇಸು ಕ್ರಿಸ್ತನಲ್ಲಿರುವುದಾದರೆ ಬಲ ಹೊಂದುತ್ತೇವೆ ಪ್ರೇರೆ, ಬಲಪಡಿಸುವಾತನಲ್ಲಿ ಇದ್ದೇವೆ ಮತ್ತು ಎಲ್ಲಕ್ಕೂ ಶಕ್ತರಾಗುತ್ತೇವೆ. ಹೌದು, ಎಲ್ಲಕ್ಕೂ ಅಂದರೆ ಅಲ್ಲಿ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ನಿನ್ನ ವಿಷಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಆಚಾರ ಸಂಬಂಧ ಜೀವಿತವೇ. ಪ್ರೇರೆ, ನಾವು ಯೇಸು ಕ್ರಿಸ್ತನಲ್ಲಿ ಬಂದಾಗ ನಾವು ನೂತನ ಸೃಷ್ಟಿಯಾದೆವು ಪ್ರೇರೆ. ಧರ್ಮಶಾಸ್ತ್ರದ ಆಡಳಿತದಿಂದ ಬಿಡುಗಡೆಯಾದವು. ಬಾಲ ಶಿಕ್ಷಕನ ಆಧಾರದಿಂದ ಬಿಡುಗಡೆಯಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ತಂದೆಯ ಬಳಿಗೆ ಬಂದಿದ್ದೇವೆ. ಆತನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಇನ್ನು ಮೇಲೆ ನಾವು ಆತನಲ್ಲಿ ಯೇಸುವಿನ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಇನ್ನು ಮೇಲೆ ಅವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದಲೂ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ದೇವರು ಯಾರನ್ನು ಮೊದಲು ನೇಮಿಸಿದನು ಅವರನ್ನೇ ಕರೆದನು, ಯಾರನ್ನು ಕರೆದನು ಅವರನ್ನೇ ನೀತಿವಂತರೆಂದು ಎಣಿಸಿದನು, ಯಾರನ್ನು ನೀತಿವಂತರೆಂದು ಎಣಿಸಿದನು ಅವರನ್ನೇ ಮಹಿಮಾ ಪದವಿಗೆ ಸೇರಿಸಿದನು. ದೇವರಾದುಕೊಂಡವರ ಮೇಲೆ ಯಾರು ತಪ್ಪಿ ಹೊರಿಸಿದ ಯಾರು? ದೇವರೇ ನಮ್ಮನ್ನು ನಿರ್ದೋಷಿಗಳೆಂದು ನಿರ್ಣಯಿಸುವಾಗ ದೋಷಿಯೆಂದು ನಿರ್ಣಯಿಸುವವರು ಯಾರು? ದೇವರು ನಮ್ಮ ಪಕ್ಷ ಇರುವಾಗ ವಿರೋಧಿ ಯಾರು? ಪ್ರೇರೆ, ಹೀಗೆ ದೇವರಿಂದ ಕರೆಯಲ್ಪಟ್ಟವರಿಗೆ ಎಲ್ಲವೂ ಹಿತಕರವಾಗಿ ಪರಿಣಮಿಸುವುದು ಪ್ರೇರೆ. ಹೀಗೆ ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು. ಹೌದು, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ ಕೊಂಡಾಡಬೇಕು. ಸಮಸ್ತ ಪ್ರಜೆಗಳೇ, ಆತನ ಸತ್ಯತೆಯು ಸದಾಕಾಲ ಇರುವುದು ಪರಿಶುದ್ಧಾತ್ಮ. ಆತನ ಕೊಡುವ ಪರಿಶುದ್ಧಾತ್ಮ ಸದಾಕಾಲ ನಮ್ಮೊಂದಿಗೂ ನಮ್ಮೊಳಗೆ ಇರುತ್ತಾನೆ. ಯೇಸು ಹೇಳಿದ್ದ ಮಾತುಗಳನ್ನು ನೆನಪಿಗೆ ತರುತ್ತಾನೆ. ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪು ಇದೆ ಈ ಲೋಕದ ನಂತರ. ದೇಹದಲ್ಲಿ ಮಾಡಿದ ಪ್ರತಿಯೊಂದು ಕುರಿತು ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಯೇಸುವನ್ನು ವಿಶ್ವಾಸವರಿಗೆ ಈ ಕ್ರಿಸ್ತ ಯೇಸುವಿನಲ್ಲಿರುವ ಇವಾಗ ಯಾರು ಕ್ರಿಸ್ತ ಯೇಸುವಿನಲ್ಲಿದ್ದಾರೋ ಅವರಿಗೆ ನಿರ್ಣಯ ಇಲ್ಲ ಪ್ರೇರೆ, ತೀರ್ಪಿಲ್ಲ. ತೀರ್ಪಿನಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಬೆಳಕು ಈ ಲೋಕಕ್ಕೆ ಬಂದಿದ್ದರು, ಬೆಳಕಿಗಿಂತ ಕತ್ತಲೆಯನ್ನೇ ಅನೇಕರು ಇಷ್ಟಪಟ್ಟರು. ಬೆಳಕಿನ ಬಳಿಗೆ ಬಂದರೆ ಯೇಸು ಕ್ರಿಸ್ತನೇ ಬೆಳಕು ಪ್ರೇರೆ. ಆ ಯೇಸು ಕ್ರಿಸ್ತನ ಬೆಳಕಿನ ಬಳಿಗೆ ಬಂದರೆ ತಮ್ಮ ಕೆಲಸಗಳು ಕೆಟ್ಟ ಕೆಲಸಗಳಾಗಿ ಕಂಡುಬರುತ್ತವೆ. ಅವುಗಳನ್ನು ಬಿಡಬೇಕಾಗುತ್ತದೆ. ಬಿಟ್ಟು ಬಿಡದಿದ್ದರೆ ನಾಚಿಕೆಗೆ ಪಾಲಾಗುತ್ತೇವೆ ಎಂದು ಬೆಳಕಿನ ಬಳಿಗೆ ಸುಳಿಯದೆ ಹೋದರು. ಅವರು ಕತ್ತಲನ್ನೇ ಅವಲಂಬಿಸಿದರು. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನೋಡುತ್ತೇವೆ ಪ್ರೇರೆ. ಹೀಗೆ ಸತ್ಯಸಂಧನಾದರೂ ಯೇಸುವಿನ ವಿಶ್ವಾಸವನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ. ಯೇಸು ಎಂಬ ಬೆಳಕಿನ ಬಳಿಗೆ, ಆತನ ಮಾತುಗಳೆಂಬ ಬೆಳಕಿನ ಬಳಿಗೆ, ಆತನ ಪ್ರೀತಿ ಎಂಬ, ಆತನು ತಂದೆಯನ್ನು
ತಂದೆಯಿಂದ ಕಳಿಸಿಕೊಡಲ್ಪಡುವ ಪರಿಶುದ್ಧಾತ್ಮ ಎಂಬ ಸದಾಕಾಲ ಇರುವ ಸತ್ಯ ಸ್ವರೂಪನ ಬಳಿಗೆ ಬರುತ್ತಾನೆ. ತಾನು ದೇವರಿಂದಲೇ ನಡೆಸಿಕೊಳ್ಳುತ್ತೇನೆಂದು ಎಲ್ಲವೂ ತಪ್ಪು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಹಳೆಯ ಜೀವಿತಕ್ಕೆ ಕ್ಷಮೆ ಪಡೆದು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವಿನ ಆತ್ಮದ ಶುದ್ಧ ಜಲವಾದ ಯೇಸುವಿನ ಆತ್ಮದಿಂದ ಯೇಸುವಿನ ವಾಕ್ಯದಿಂದ ತೊಳೆಯಲ್ಪಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಬಲಿಯಾಗಿ ದೇವರಿಗಾಗಿ ಜೀವಿಸ್ತಾನೆ ಪ್ರೇರೆ. ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಭೂಲೋಕವೆಲ್ಲ ದೇವರನ್ನು ಕೊಂಡಾಡಿರಿ ಎನ್ನುತ್ತಾ ಇಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಆಮೇನ್ ಆಮೇನ್. ಪ್ರೇರೆ, ಕೆಲವು ದೇವರ ವಾಕ್ಯಗಳನ್ನು ಕೇಳಿಕೊಂಡು ಭೂಲೋಕವೆಲ್ಲ ಯೆಹೋವನನ್ನು, ಯೇಸು ಕ್ರಿಸ್ತನನ್ನು, ಪರಿಶುದ್ಧ ಆತ್ಮನನ್ನು, ತ್ರಿಯೇಕನನ್ನು, ಆ ಏಕ ಸತ್ಯದೇವ ನಿತ್ಯಜೀವವಾದ ಯೇಸು ಕ್ರಿಸ್ತನ ಕೊಂಡಾಡಬೇಕು. ಹೀಗೆ ಆತನ ಕೃಪೆ ಅಪಾರವಾಗಿದೆ ಪ್ರೇರೆ ನಮ್ಮ ಮೇಲೆ. ಆತನ ಸತ್ಯತೆ, ವಾಕ್ಯ, ಆತ್ಮ ಸದಾಕಾಲ ನಮ್ಮೊಂದಿಗೂ ನಮ್ಮೊಳಗೆ ಇರುತ್ತಾನೆ. ಯೇಸುವನ್ನು ಮಾತನ್ನು ಪ್ರೀತಿಸಿ ಕೈಗೊಂಡು ನಡೆಯಬೇಕಾಗಿದೆ ಅಂತ ಕೃಪೆ ಕೇಳಿಕೊಳ್ಳಬೇಕಾಗಿದೆ. ಪ್ರಭು ದಯಪಾಲಿಸ್ತಾನೆ. ಸಂಶಯ ಪಡದೆ ಬೇಡಿಕೊಳ್ಳಬೇಕಾಗಿದೆ. ಪ್ರಭು ನಮ್ಮ ಮಧ್ಯದಲ್ಲಿ ಜೀವಿಸುವ ಆತನಾಗಿದ್ದಾನೆ, ತಿರುಗಾಡುತ್ತಾನೆ ಪ್ರೇರೆ. ನಾವು ಆತನ ಮಗಳಾಗಿದ್ದೇವೆ ಅಂತ ಕೃಪೆ ಪ್ರಭು ನೀಡುತ್ತಾನೆ. ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ನೀತಿ ಸ್ವರೂಪನೇ, ಒಳ್ಳೆಯ ದೇವರೇ, ಸೃಷ್ಟಿಕರ್ತನೇ, ರಕ್ಷಕನೇ, ಪೋಷಕನೇ, ದೇವ, ಭೂಲೋಕವೆಲ್ಲ ನಿಮ್ಮನ್ನು ಕೊಂಡಾಡಬೇಕು ಎನ್ನುವ 117ನೇ ಕೀರ್ತನೆ ಭಾಗದಿಂದ ಕೆಲವು ವಾಕ್ಯ ಧ್ಯಾನಿಸಿದ್ವಿ ಪ್ರಭುವೆ. ಸಮಸ್ತ ಜನಾಂಗಗಳು ನಿಮ್ಮನ್ನು ಕೊಂಡಾಡುವಂತೆ ನಾವು ಕೂಡ ಅದರಲ್ಲಿ ಕಾರ್ಯ ಮಾಡುವಂತೆ ಅನುಗ್ರಹಿಸಿರಿ ತಂದೆ. ಪೂರ್ಣ ಹೃದಯ, ಆತ್ಮಬುದ್ಧಿ, ಶಕ್ತಿಯಿಂದ ಸಮಸ್ತ ಪ್ರಜೆಗಳು ನಿಮ್ಮನ್ನು ಕೀರ್ತಿಸುವಂತೆ ನಾವು ಕಾರ್ಯ ಮಾಡುವಂತೆ ನಮ್ಮೆಲ್ಲರ ಶಕ್ತಿ ನೀಡಿರಿ ದೇವರೇ. ನಿಮ್ಮ ಕೃಪೆ ಎಲ್ಲ ಮನುಷ್ಯರ ಮೇಲೆ ಅಪಾರವಾಗಿದೆ ಎಂದು ಯೇಸು ಕ್ರಿಸ್ತನ ಸುವಾರ್ತೆ ಮೂಲಕ ಸಾರುವಂತೆ ಅನುಗ್ರಹಿಸಿರಿ. ಯಾರ್ಯಾರು ಸುವಾರ್ತೆ ಸಾರುತ್ತಿದ್ದಾರೋ ಅವರೆಲ್ಲ ಸುವಾರ್ತೆ ಮುಖಾಂತರ ಕೇಳುವ ಹೃದಯಗಳಿಗೆ ಅಂಟಿರುವ ಅಂಧಕಾರದ ಪರದೆ, ಯಹಲೋಕದ ಮಿಥ್ಯ ದೇವರ ಪರದೆ ಹರಿದು ಹಾಕಿರಿ ಸ್ವಾಮಿ. ಸುವಾರ್ತೆಯಲ್ಲಿರುವ ಪ್ರಕಾಶ, ಪರಿಶುದ್ಧಾತ್ಮ ವಾಕ್ಯ ಎಂಬ ಪ್ರಕಾಶದಿಂದ ಸದಾಕಾಲ ಇರುವ ಸತ್ಯ ಸ್ವರೂಪನಾದ ಪರಿಶುದ್ಧಾತ್ಮನನ್ನು ನಿಮ್ಮ ಮಕ್ಕಳಾದ ಸುವಾರ್ತೆ ಕೇಳುವ, ಯೇಸುವಿನ ವಾಕ್ಯಗಳನ್ನು ಕೇಳುವ ಎಲ್ಲ ಮಕ್ಕಳಿಗೆ ದಯಪಾಲಿಸಿರಿ. ಪರಿಶುದ್ಧಾತ್ಮನು ಅವರೊಳಗೆ ಬಂದು ಅವರೊಂದಿಗೆ ಸದಾಕಾಲ ಇರುವಂತೆ, ಯೇಸುವನ್ನು ಪ್ರೀತಿಸಿ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಮಹಾ ಸಹಾಯ, ನೂತನ ಜೀವಿತ, ನೂತನ ಸೃಷ್ಟಿಯಾಗುವ ಜೀವಿತ, ದೇವರ ಮಕ್ಕಳಾಗುವ ಪದವಿ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನಿಮ್ಮ ಮಕ್ಕಳಾದ ವಾಕ್ಯ ಕೇಳಿದ ಎಲ್ಲ ಮಕ್ಕಳಿಗೆ ದಯಪಾಲಿಸ್ತಾ ಬರಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ವಿಶ್ವಾಸ, ಪರಿಶುದ್ಧ ಪ್ರಾರ್ಥನೆ, ಸಾಕ್ಷಿ ಜೀವಿತಕ್ಕೆ ಅಡ್ಡಿಯಾಗಿರುವ ದುಷ್ಟನ, ಸೈತಾನನ, ಆತನ ಅನುಚರರನ್ನು ಶಾಂತಿದಾಯಕ ದೇವರೇ ಶೀಘ್ರವಾಗಿ ವಾಕ್ಯ ಎಂಬ ಖಡ್ಗದ ಮೂಲಕ ನಾಶಗೊಳಿಸುವ ಅಧಿಕಾರ ನೀಡುತ್ತಾ ಬರಬೇಕೆಂದು ನಜರೇತಿನ ಸರ್ವಾಧಿಕಾರವುಳ್ಳ ದೇವಕುಮಾರ ಪರಾತ್ಪರ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆತ್ಮಸ್ವರೂಪ ತಂದೆಯಾದ ದೇವರೇ, ಒಳ್ಳೆಯಾತನೇ, ಭಯಂಕರನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಭೂಲೋಕವೆಲ್ಲ ಯೆಹೋವ ಯೇಸು ಕ್ರಿಸ್ತ ಪರಿಶುದ್ಧ ಆತ್ಮ ಆ ಏಕದೇವರನ್ನು ಕೊಂಡಾಡಬೇಕಾಗಿದೆ. ನಾವು ಕೂಡ ಅನುದಿನದ ಜೀವಿತದಲ್ಲಿ ದೇವರನ್ನು ಕೊಂಡಾಡೋಣ ಪ್ರೇರೆ. ದೊಡ್ಡ ಸಮಸ್ಯೆಯಂತಿರುವ, ಸುಲಭವಾಗಿ ಸಿಕ್ಕಿಸುವ ಪಾಪಗಳಿಂದ, ಅವಿಶ್ವಾಸದಿಂದ, ಸಂದೇಹದಿಂದ, ಅಜ್ಞಾನದಿಂದ, ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು, ದುರಾತ್ಮನ ತಂತ್ರಗಳನ್ನು ಕೆಡವಿ ಹಾಕೋಣ ಪ್ರೇರೆ. ದೇವರನ್ನು ಕೊಂಡಾಡುವ ಮುಖಾಂತರ ಸ್ತುತಿ ಆಯುಧ ನಮ್ಮಲ್ಲಿ ಇದ್ದರೆ ಸಾಕು, ಅಶುದ್ಧ ಆತ್ಮಗಳು ಓಡಿ ಹೋಗುವವು, ದೇವರಾತ್ಮ ತುಂಬಿಕೊಳ್ಳುವನು ಅಂತ ಕೃಪೆ ನಮ್ಮೆಲ್ಲರ ನೀಡಲಿ. ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸದಾಕಾಲ ಇರುವ ಸತ್ಯತೆಯ ಸನ್ನಿಧಿ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ನಿಮ್ಮ ಸಭೆ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಯಾಣ, ನಿಮ್ಮ ಪರಿಶುದ್ಧ ಪ್ರಾರ್ಥನೆ, ವಿಶ್ವಾಸ, ಸಾಕ್ಷಿ ಜೀವಿತದೊಂದಿಗೂ, ಆರೋಗ್ಯದೊಂದಿಗೂ, ನಿತ್ಯ ಜೀವದೊಂದಿಗೂ ನೆಲೆಗೊಂಡಿರಲಿ. ದೇವಚಿತ್ತಂತೆ ಇಂದಿಗೂ ದೇವ ಕುಮಾರ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಎಂದಿಗೂ ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ, ಯೇಸು ರಕ್ತ ವಿಜಯ, ಅಂಧಕಾರ ಕ್ರಿಯೆಲಯ. ಆಮೇನ್. ಹಲ್ಲೆಲೂಯಾ, ಆರಾಧನೆ.